Dr. Sridevi and Dr. Renuka Swami. Dr. Sridevi, the President, Dr. Renuka Swami, our resource person. We are truly honored to have you both with us. ಸರ್ ಇಲ್ಲಿ ನೋಡಿ ಸರ್. ನಮ್ಮ ಇತಿಹಾಸ ವಿಭಾಗದಲ್ಲಿ ಇನ್ನೊಮ್ಮೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಎಚ್.ಎಸ್. ಜಗದೀಶಪ್ಪ ಸರ್ ಅವರು ಬಹುಮುಖ ಸೇವೆಯನ್ನು ಸಲ್ಲಿಸಿ ಈ ಕಾಲೇಜಿಗೆ ತಮ್ಮದೇ ಇರತಕ್ಕಂತಹ ಛಾಪನ್ನು ಮೂಡಿಸಿ ನಮ್ಮ ಅನುಪಮ ಸೇವೆಯನ್ನು ಸಲ್ಲಿಸಿದಂತಹ ಮೂವರು ವ್ಯಕ್ತಿಗಳಿಗೆ ತಾವು ವೈಯಕ್ತಿಕವಾಗಿ ಸನ್ಮಾನವನ್ನು ಮಾಡಬೇಕು, ಗೌರವವನ್ನು ಸಮರ್ಪಿಸಬೇಕು ಅಂತ ಬಂದಿದ್ದಾರೆ ನಮ್ಮ ಇತಿಹಾಸ ವಿಭಾಗದ ವತಿಯಿಂದ. ಹಾಗಾಗಿ ಮೊದಲಿಗೆ ನಮ್ಮ ಕಾಲೇಜಿನ ಕೌಸಲ್ ಅವರಿಗೆ ಹಾಗೂ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಎಸ್.ವಿ. ನಾಗರಾಜ್ ಅವರಿಗೆ ಹಾಗೂ ಆಗಬೇಕು ಅಂತ ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತೀನಿ. ಸರ್ ಇಲ್ಲಿ ನೋಡಿ ಸರ್. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಈ ಅವಕಾಶವನ್ನು ನಾನು ವೈಯಕ್ತಿಕವಾಗಿ ಇತಿಹಾಸ ವಿಭಾಗದ ಪರವಾಗಿ ಇದನ್ನು ಉಪಯೋಗಿಸಿಕೊಂಡಿದ್ದೇನೆ. ಕಾರಣ ಇಷ್ಟೇ, ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸಿ ಸ್ವಲ್ಪ ಅವಧಿಯಲ್ಲಿಯೇ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇರುವಂಥ ಮನಿಯಾರ್ ಮೇಡಮ್ ಅವರು ಬಹುಶಃ ನಾನು ಕಾಲೇಜಿಗೆ ಅವರು ಬಂದ ದಿನಗಳಿಂದಲೂ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಇಲ್ಲಿ ಬಂದು ರಿಪೋರ್ಟ್ ಮಾಡಿದ ದಿನದಿಂದ ಇವತ್ತಿನವರೆಗೂ ಕೂಡ ಈ ಕಾಲೇಜಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅತ್ಯಂತ ಮೃದು ಸ್ವಭಾವದವರು, ನಗುಮುಖದವರು, ಎಲ್ಲರನ್ನ ಪ್ರೀತಿಸುವಂಥವರು. ಆ ಒಂದು ಹಿನ್ನೆಲೆಯಲ್ಲಿ ಈ ಉಳಿದ ನಮ್ಮ ಕೊಂಡಿ ಏನಿದೆ, ನಮ್ಮ ಜೊತೆಗಾರರಿದ್ದಾರೆ, ಕೊನೆಯದಾಗಿ ಇರುವಂಥವರು ಮನಿಯಾರ್ ಹಾಗೂ ನಾಗರಾಜ್ ಹಾಗೂ ಲಕ್ಷ್ಮೀಕಾಂತ್, ಈ ಮೂರರನ್ನು ಕೂಡ ಇವತ್ತು ನಾನು ಸನ್ಮಾನಿಸಬೇಕು ಅಂತ ಇದ್ದೆ. ಆದರೆ ಲಕ್ಷ್ಮೀಕಾಂತ್ ಇನ್ನೂ 2 ತಿಂಗಳಿದೆ ಅಂತೇಳಿ ಅವರು ನಮಗೆ ಉಲ್ಲೇಖ ಮಾಡಿದರು. ಆದರೂ ಕೂಡ ಈ ಒಂದು ನೆನಪಿನಲ್ಲಿ ನಮ್ಮ ಪ್ರೀತಿ ಗೌರವಗಳನ್ನು ಅವರು ಸ್ವೀಕರಿಸಿದ್ದಾರೆ. ಮನಿಯಾರ್ ಅವರಿಗೆ ಮುಂದಿನ ಒಂದು ಜೀವನ ಕೂಡ ನನ್ನಂತೆ ಕೂಡ ನಾನು ಕೂಡ ಈಗಾಗಲೇ ನಿವೃತ್ತಿ ಹೊಂದಿರುವಂಥ ನಿವೃತ್ತಿ ಜೀವನದಲ್ಲಿ ಕೇವಲ ನಮ್ಮ ಚಟುವಟಿಕೆಗಳು ನಿಂತು ಹೋಗ್ತೇವೆ ಅನ್ನುವಂಥ ಅಭಿಪ್ರಾಯಕ್ಕೆ ಬಾರದೆ ಯಾವ ಕ್ಷೇತ್ರದಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಲ್ಲಿ ಇನ್ನು ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಎರಡನೇದಾಗಿ ನಾಗರಾಜ್ ಸರ್ ಅವರು, ನಾನು ಈ ಕಾಲೇಜಿನಲ್ಲಿ 3 ಬಾರಿ ನ್ಯಾಯಕ್ಕಿಲ್ಲ ಕೋಆರ್ಡಿನೇಟರ್ ಆಗಿ ಕೆಲಸವನ್ನು ಮಾಡಿದ್ದೇನೆ. ಹಾಗೂ ನಮಗೆಲ್ಲ ಗೊತ್ತಿರುವಂತೆ ಟಿ.ಕೆ. ಮತ್ತು ಎಚ್.ಆರ್.ಡಿಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಈ ಕಾಲೇಜಿನಲ್ಲಿ ಹಾಗೂ ಡಿಸ್ಟ್ರಿಕ್ಟ್ ಕಾಲೇಜಿನಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ನಾಗರಾಜ್ ಸರ್ ಬಂದಾಗ
ನ್ಯಾಕಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ನ ಮಾಹಿತಿಗಳನ್ನು ಸಂಗ್ರಹ ಮಾಡಿದಾಗ ಅವರ ಅಧಿಕಾರಿ ಬಂದಾಗ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಡಿಪಾರ್ಟ್ಮೆಂಟಿನ ಲ್ಯಾಬನ್ನು ಮತ್ತೊಮ್ಮೆ ನವೀಕರಣ ಮಾಡುವ ಮೂಲಕವಾಗಿ ಹೊಸದಾಗಿ ಲ್ಯಾಬನ್ನು ಪ್ರಾರಂಭಿಸುವವಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಅತ್ಯಂತ ಸರಳ ಸ್ವಭಾವವಿರುವಂತಹ ಈ ಸಂದರ್ಭದಲ್ಲಿ ಅವರು ಕೂಡ ಸ್ನೇಹಪೂರ್ವಕವಾಗಿ ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥ ಆಸೆ. ಎರಡನೇದಾಗಿ ನನ್ನೊಂದಿಗೆ ಸಹೋದ್ಯೋಗಿಯಾಗಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡಿದಂಥ NG ಪ್ರಕಾಶ್ ಭಾಗಶಃ ನೇರಗುಣಿಯ ವ್ಯಕ್ತಿಯವರು ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಅವಿರತವಾದಂಥ ಕೆಲಸವನ್ನು ಮಾಡುವುದರಿಂದ ನೋಡಿದಾಗ ಅವರ ದೈಹಿಕ ಶಕ್ತಿ ಎಷ್ಟರ ಮಟ್ಟಿಗೆ ಉಪಯೋಗಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನನ್ನೊಂದಿಗೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾನು ವೈಯಕ್ತಿಕವಾಗಿ ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇನೆ. ಅವರ ಸೇವೆಯಿಂದ ಇನ್ನೂ ಕೂಡ ಉತ್ತಮವಾಗಿ ಸೇವೆ ಎಲ್ಲರಿಗೆ ಕಾರ್ಯನಿರ್ವಹಿಸಿದಂಥ ಈ ಒಂದು ವಿದ್ಯಾರ್ಥಿ ವಿಭಾಗದ ಫರ್ಜಾನಾ ಮೇಡಮ್ ಹಾಗೂ ಲೋಕೇಶ್ ಮತ್ತು ನನ್ನ ಒಟ್ಟೆಲ್ಲ ಸಹೋದ್ಯೋಗಿ ಮಿತ್ರರು, ವಿಭಾಗದ ಮಿತ್ರರು ಇವರೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಮಾತನಾಡುತ್ತೇನೆ. ಎಲ್ಲರನ್ನೂ ಕೂಡ ಗೌರವಿಸಿದಂತಹ ಶಿಕ್ಷಕ ಸರವರು ಕೂಡ ಧನ್ಯವಾದಗಳು. ಸರ್ ಚೂ ಸೈಡ್ ಸೈಡ್ very on and off gathering here. The session of this today national seminar on skills. First session in this today national seminar on history of technical and historical records. So now we are in a military session. So I know. So we are very angry. So it takes just a few minutes to complete all the proceedings of military session. So I think from last 2 days, so this auditorium was not just filled with people, so it has filled with lots of knowledge and curiosity, and we shared a lot of love and emotions about history. So there is a saying, every discussions about history keeps the spirit of culture alive. I hope so last 2 days national seminar about history of Chikmagalur keep the spirit of Chikmagalur's culture alive forever and ever. So now I call upon a respectful HOD of Department of History, Professor Prasanna Praveen ma'am, to welcome all the dignitaries and the people who gathering here. I welcome you. It is my pleasure and privilege to welcome the gathering for this valedictory session of 2 days national level seminar on history of Chikmagalur in historical records. Firstly, I would like to welcome beloved principal ma'am, Professor Tasneem Kausar Maniar ma'am, for this valedictory session. We welcome you ma'am on behalf of this seminar. Now I would welcome the chief guest of this valedictory session, Sridevi Tejaswini ma'am, Assistant Epigraphics, ASI Mysuru, to this valedictory session ma'am. Now I would like to welcome the convener of this national seminar, Professor Farzana Parveen ma'am, the HOD of History Department of our college. We welcome you ma'am. Now I welcome one of the senior professors of our college, Shri Professor Nagaraj SV, HOD of Department of Physics, to this valedictory function. We welcome you sir. Now I welcome the co-convener and organizing secretary of
days national level seminar, Shri Dr. Lokesh sir from Department of History. We welcome you, sir. Now welcome the supporter of this seminar and the IPSC coordinator of this college, Dr. Govardhan Rama sir from Department of Physics to this valedictory session, sir. So lastly but not the least, all the participants, all the dignitaries, all the eminent professors which have come all the way here to attend this 2 days national level seminar, and who are making this seminar a very successful event. Welcome you all. And lastly, I would like to welcome all our professors of our college, all our colleagues, all the CDC members, all our press and security department, and all our CDC workers, and all our students who have very much facilitated by this 2 days national level seminar. I welcome you all together. Thank you. Thank you, Vinamna, for your welcome speech. So now it is time to welcome Srimati Tejaswini Sridevi ma'am, Assistant Epigardist, to address valedictory speech. ನಡೆಸುವಂತಹ ಈ 2 ದಿನದ ರಾಷ್ಟ್ರೀಯ ಮಟ್ಟದ ವಿಚಾರಗೋಷ್ಠಿಯಲ್ಲಿ ಒಟ್ಟು 6 ವಿಚಾರಗೋಷ್ಠಿ ಏನಿದೆ, ಈ ವಿಚಾರಗೋಷ್ಠಿಯ ಪ್ರತಿ ಘಟ್ಟವನ್ನು ನಾನು ಸಾಕ್ಷಿ ಹೇಳಲಿಕ್ಕೋಸ್ಕರ ನೆನ್ನೆ ಬಂದಿದ್ದು, ಇವತ್ತು ಆ್ಯಕ್ಚುಲಿ ಇದ್ದಿದ್ದು. ಪ್ರತಿಯೊಂದು ಗೋಷ್ಠಿಯಲ್ಲೂ ವಿಶೇಷವಾದಂತಹ ವಿಷಯವನ್ನು ಇಟ್ಟಿದ್ದಾರೆ. ಅದರಲ್ಲಿ ನಾವು ಸ್ಥಳೀಯರಾಗಿ ನಾವು ಅದನ್ನು ತುಂಬ ಗ್ರಾಫ್ ಮಾಡ್ಕೋಬೇಕು. ಯಾಕೆಂತಂದರೆ ನಾವೆಲ್ಲ ಒಂದು ಊರಲ್ಲಿ ಹುಟ್ಟಿರ್ತೀವಿ, ಆ ಊರಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಸೇರುವ ಜಾಗಕ್ಕೆ ಹೋಗಿ ಕೇಳಿದಾಗಲೇ ನಾವು ನಮ್ಮ ಮಹತ್ವವನ್ನು ನಮಗೆ ನಮ್ಮ ಹಿರಿತನವನ್ನು ಅಂದರೆ ಇಲ್ಲ ಕನೆಕ್ಟ್ ಆಗ್ಬೋದು. ಕನೆಕ್ಟ್ ಆಗದೇ ಇದ್ರೆ ಅಂತಂದ್ರೆ ನಮಗೆ ಇತಿಹಾಸ ಸ್ಟಾರ್ಟಿಂಗಲ್ಲಿ ಸರಿ ಹೇಳ್ತಂದ್ರು, ಇಲ್ಲಿ ಇತಿಹಾಸ ಎಂಬುದು ಹುಲಿ ಹಾಕಿದ ಹಾಗೆ ಕುಡಿದು ಗರ್ಜಿಸಲೇಬೇಕು ಅಂತಂತ. ಹಾಗೆ ಪ್ರಾರಂಭದ ನುಡಿಗಳು ಹೇಗಿದೆ, ಇಲ್ಲಿನ ತನಕ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಬಂದರೆ ಪ್ರತಿಯೊಂದು ಹಂತಕ್ಕೂ ಅದು ಸಾಕ್ಷಿ ಆಗ್ತಾ ಹೋಗುತ್ತೆ. ನಾನು ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ಚಿಕ್ಕಮಗಳೂರು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರ ಕೋಟೆ ದುರ್ಗಗಳಿಗೆ ಸಂಬಂಧಪಟ್ಟ ಮಾತಾಡಿದ್ರು. ನಮ್ಮಲ್ಲಿ ಈಗಲೂ ಕೂಡ ಆ ಸರಿಯಾದ ಸ್ಪಷ್ಟವಾದ ಇಷ್ಟು 36 ಕೋಟೆಗಳೇ ಇದೆಯಾ ಅಥವಾ ಇನ್ನೂ ಜಾಸ್ತಿ ಇದೆಯಾ? ನಮ್ಮ ಕಡೆ ಎಲ್ಲ ಕೊತ್ತಲಮ್ಮ ಅಂತ ಪೂಜೆ ಮಾಡ್ತೀವಿ, ಅದಕ್ಕೆಲ್ಲ ಕನೆಕ್ಟ್ ಮಾಡಬೇಕು. ಕೊತ್ತಲ ಅದು ಯಾವಾಗ ಗ್ರಾಮ ದೇವತೆ ಆಯಿತು, ಇವತ್ತು ನಾವೆಲ್ಲ ಪೂಜೆ ಮಾಡುವ ಗ್ರಾಮ ದೇವತೆಗಳ ಹಿಂದಿನ ಸ್ವರೂಪಗಳು ಹೇಗಿತ್ತು ಅದನ್ನೆಲ್ಲ ಚೆನ್ನಾಗಿ ಹೇಳಿದ್ರು. ಆಮೇಲೆ ಟೆಂಪಲ್ಲು ಅಷ್ಟೇ, ಟೆಂಪಲ್ಲು ಆ 2ನೇ ಸೆಷನಲ್ಲಿ ಟೆಂಪಲ್ ಚಿಕ್ಕಮಗಳೂರು ಡಿಸ್ಟಿಕ್ ಅಂತ ಹೇಳುವಾಗ ಈಗ ಗೋಳರಾಮೇಶ್ವರ ದೇವಸ್ಥಾನ ಇದೆಯಲ್ಲ, ಅದನ್ನ ಚೋಳರಾಮೇಶ್ವರ ದೇವಸ್ಥಾನ ಅನ್ನೋದಾಗಿ ಇನ್ನೊಂದೆಲ್ಲ ಬರುತ್ತೆ. ಸೊ ಆ ಯಾವ ಕಾಲಘಟ್ಟದಲ್ಲಿ ಆ ರಾಮೇಶ್ವರ ಚಿಕ್ಕಮಗಳೂರು ಹಲವಾರು ರಾಮೇಶ್ವರ ದೇವಸ್ಥಾನಗಳಿದೆ. ಆ ಎಲ್ಲ ಕಲೆಕ್ಟಿವ್ ರಿಸಲ್ಟಲ್ಲಿ ನಮಗೆ ಗೋಳರಾಮೇಶ್ವರ ಯಾವ ಕಾಲಘಟ್ಟಕ್ಕೆ ನಾವು ನಿರ್ಧರಿಸ್ಬೋದು ಅಂತ ನೋಡ್ಬೋದು. ಹಾಗೆ ನೆಕ್ಸ್ಟ್ ಟ್ರೇಡ್ ಆ್ಯಂಡ್ ಈ ಮೇಡಮ್ ಹೇಳಿದ್ರು ಅಧ್ಯಕ್ಷ ಭಾಷಣದಲ್ಲಿ ಏರತ್ತಿನ ಹಾದಿಗಳು ಅಂತಂತ. ಏರತ್ತಿನ ಹಾದಿಗಳು ಅಂದ್ರೆ ನಾವು ಅಷ್ಟೊಂದು ವ್ಯಾಪಾರಕ್ಕೆ ಪುಸ್ತಕಗಳಲ್ಲಿ ನಾನಾ ದೇಶಗಳಂತೆಲ್ಲ ಬರುತ್ತೆ. ಅಂದರೆ ಒಳಗಡೆ ಉಪಯೋಗವಾಗಿ ನಾವು ಕೊಡೋದು ಮತ್ತು ತಗೊಳ್ಳೋದು ಏನಿದೆ, ವ್ಯಾಪಾರ ಯಾವ ಮಟ್ಟಕ್ಕೆ ಕನೆಕ್ಟಿವಿಟಿ ಇತ್ತು. ರಾಕೆಟ್ಸಲ್ಲಿ ಹೇಳ್ತಾ ಒಂದು ರೈಲು ಬಂದಿದ್ದರಿಂದ ನಾವು ಎಷ್ಟೋ ಹೊರ ರಾಜ್ಯಗಳಿಗೆ ನಾವು ಹೋಗೋ ಮಟ್ಟಕ್ಕೆ ನಮ್ಮದು ನಿಗದಿತ ಸಕಲಪುರದಲ್ಲಿ ಬರ್ತಕ್ಕಂಥ ನಿಗದಿತ ಗ್ರಾಮ. ಆದಾಗ್ಯೂ ನಾವು ಎಷ್ಟೋ ವ್ಯಾಪಾರಿ ಜನಗಳನ್ನು ನಾವು ತುಂಬ ಕನೆಕ್ಟಿವ್ ಆಗಿ ಗಮನಿಸ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಫ್ರೀಡಮ್ ಇದಕ್ಕೆ ಸಂಬಂಧಪಟ್ಟ ಬಂದಾಗ ನಮ್ಮ ಮನೆಯಲ್ಲಿ ಸಿದ್ದರಾಮಜ್ಜ ಅಂತ ನಮ್ಮ ಅಜ್ಜನ ಹೆಸರು. ಅವರ ಹೆಸರು ಎಲ್ಲ ಲೋಕಲ್ ಆಗಿ ತುಂಬ ಹೊರಗಡೆ ಎಲ್ಲ ಹೋಗಿಲ್ಲ. ಆದರೆ ನಾನು ಹೇಳಿದೆ, ನಿಡಗಟ್ಟೆ ಮತ್ತು ಕಡೂರು ತಾಲೂಕಿಗೆ ಸಂಬಂಧಪಟ್ಟ ನಾವು ನೆನೆಸ್ಕೊಳ್ತೀವಿ. ಆದರೆ ಅವರ ಯಾರ್ಯಾರು ಮಾಡಿದ್ರು ಏನೇನು ಒಂದು ಗಂಟೆ ಅಥವಾ ಬೇರೆ ಅಥವಾ ವಿಚಾರಗೋಷ್ಠಿಗಳನ್ನು ಮಾಡಕ್ಕೆ ಹೋಗೋದಿಲ್ಲ. ಇಂತಹ ವೇದಿಕೆ ಅದಕ್ಕೊಂದು ಸಾಕ್ಷಿ ಆಗುತ್ತೆ, ಒಂದು ಪ್ರೇರಣೆ ನೀಡುತ್ತೆ. ಸೊ ನಮ್ಗೆ ಬೇಕಾಗಿರೋಂಥದ್ದು ಇಂತಹ ಮುಂದಿನ ಜನರೇಷನ್ಗೆ ಮಾರ್ಗದರ್ಶನ. ಆ ನಿಟ್ಟಿನಲ್ಲಿ ಇದು ಸಕ್ಸಸ್ಸಿವ್ ಆಗಿದೆ ಅಂತಂತ ಹೇಳ್ಬೋದು. ನಂತರದಲ್ಲಿ ಬಂದಂತಹ ಆರ್ಕೈವ್ಸ್ ವಿಷಯ ಎಲ್ಲ ಬಂತು. ಹೌದು, ಈ ಬಟೈಗಳು ಕೈ
ಕೈಫಿಯತ್ತಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಗೆ ಹಲವಾರು ವಿಷಯಗಳಿದೆ. ಸಿಗರೇಟ್ ಸಾಕಾಯಿತು, ಈ ಥರ ಎಲ್ಲ ವಿಷಯವನ್ನ ಇಲ್ಲಿ ನಮಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ನಾನು ಅವಾಗಲೇ ಹೇಳಿದೆ ಸೇಂದ್ರಕ ವಿಷಯದ ಹಾಗೆ ದೇವಳಿಗೆ ವಿಷಯ ಇತ್ತು ಅಂತಂತ. ಅವಾಗಲೇ ನಮಗೆ ದೇವಳಿಗೆ ನಾಡು ಚಿಕ್ಕಮಗಳೂರಿನ ಹಳೆಯ ಹೆಸರು ಅಂತಂತ. ಸೊ ಈ ವಿಚಾರ ಹಿಸ್ಟ್ರಿ ಆಫ್ ಈ ಒಂದು ವಿಚಾರಗೋಷ್ಠಿ ಏನಿದೆ ಅದರಲ್ಲಿ ಇದೊಂದು ಬಹಳ ಪ್ರಮುಖವಾದ ವಿಷಯ ಅಂತ ಅಂದ್ಕೊಡ್ತೀನಿ. ಯಾಕಂದ್ರೆ ಚಿಕ್ಕಮಗಳೂರಿನ ಹಳೆಯ ವಿಷಯ ಹಳೆಯ ಹೆಸರನ್ನ ತಿಳ್ಕೊಳ್ಳೋದಕ್ಕೆ ನಾವು ತುಂಬ ದಿನಗಳಾಗಿದೆ, ಅಂದರೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ. ಹಾಗೆ ಈ ನಿಟ್ಟಿನಲ್ಲಿ ಈ ಏನಿದೆ ಅವಕಾಶವನ್ನು ಮಾಡಿಕೊಟ್ಟಂತಹ ಆಯೋಜಕರು ಲೋಕೇಶ್ ಸರ್ಗೆ ಆಗಲಿ ಮತ್ತೆ ಪ್ರಾಂಶುಪಾಲರಿಗೆ ಆಗಲಿ ಮತ್ತೆ ಇದನ್ನ ಗಮನವಿಟ್ಟು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಧನ್ಯವಾದ. Thank you, Sridevi Madam, for your valuable words about the seminar and what hospitality is all. Now, it is time to take some feedbacks from participants about this 2-day national seminar on history of Chikmagalur in historical record. So, feedbacks. ಎರಡು ದಿನಗಳ ಕಾಲ ಚಿಕ್ಕಮಗಳೂರಿನ ಇತಿಹಾಸವನ್ನು ಜ್ಞಾಪಿಸಿದಂತಹ ಮತ್ತು ಪುನರ್ರಚಿಸಿದಂತಹ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲ ದೂರಗಾಮಿ ನೀತಿಯನ್ನು ಅಸಡ್ಡೆಯನ್ನು ತರುವುದು ನಮ್ಮ ಬಹುಪಾಲು ಕಾಲೇಜುಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ನಡೀತಾ ಇರೋದನ್ನು ನೋಡಿದ್ವಿ. ಮೊದಲಿನಂತೆ ಇಂತಹ ಸಂಕಿರಣಗಳು ನಡೀತಾ ಇಲ್ಲ. ಇಂತಹ ಒಂದು ಸುರುಗಳಿಗೆ ಅಥವಾ ಇಂತಹ ಅಸಡ್ಡೆಯ ಸಂದರ್ಭದಲ್ಲಿ ಇಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಬೇಕು ಅಂತ ಹೇಳಿ ಅಚ್ಚುಕಟ್ಟಾಗಿ 2 ದಿನ ಅಂತ ಹೇಳ್ಬೋದು, ಅದರ ಹಿಂದೆ ತಿಂಗಳುಗಟ್ಟಲೆ ಕಾಲ ಶ್ರಮವಹಿಸಿ ದುಡಿದು ಸಾಕಷ್ಟು ಒಂದು ವ್ಯವಸ್ಥಿತವಾಗಿ ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಿದಂತಹ ಇಡೀ IDSG ಸರ್ಕಾರಿ ಕಾಲೇಜಿನ ಸರ್ವ ಬೋಧಕ ಬೋಧಕೇತರ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಹುಶಃ ಚಾಲುಕ್ಯರ ಹೊಯ್ಸಳರ ನಾಡಿನಿಂದ ಬಂದು ಬೇಂದ್ರ ಅವರು ಚಿಕ್ಕಮಗಳೂರಿನ ಕೋಟೆಗಳ ಬಗ್ಗೆ ಮಾತಾಡಿದರು. ಆದರೆ ಈ ವಿಷಯ ಕೋಟೆಗಳ ಬಗ್ಗೆ ಮಾತಾಡಿದರು, ಆದರೆ ನನಗನ್ಸಿದ್ದು ಅಲ್ಲಿಂದ ಬಂದಂತಹ ವ್ಯಕ್ತಿ ನಮಗೆ ಇಂದಿನ ಕೋಟೆಗಳ ಬಗ್ಗೆ ಪರಿಚಯ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಸ್ಥಳೀಯರಾದ ನಾವು ಯಾಕೆ ಇಂತಹ ಕೋಟೆಗಳ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇಲ್ಲ, ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಾವೆಲ್ಲ ಬೋಧಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಂತ. ಹಾಗಾಗಿ ನಾವು ಇದರ ಬಗ್ಗೆ ಸ್ಥಳೀಯ ಇತಿಹಾಸದ ಬಗ್ಗೆ ನಮ್ಮ ಚಿಕ್ಕಮಗಳೂರಿನ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂಧತ್ವ ಅನ್ನೋದು ಒಂದು ದೌರ್ಬಲ್ಯದ ಸಾಧನೆ ನಿಟ್ಟಿನಲ್ಲಿ ವಿನೋದ್ ಪ್ರಕಾಶ್ ಅವರು ವೇದಿಕೆ ಅಲಂಕರಿಸಿ ನಮಗೆ ಮಲೆನಾಡಿನ ಟ್ರೇಡ್ ರೂಟ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಮ್ಮಿಕೊಂಡ್ರು. ನಾವು ಕಣ್ಣು ಕಿವಿ ಅಥವಾ ಈ ರೀತಿ ಅಂಗವಿಕಲ ಅಂತೇಳಿ ಭಾವಿಸ್ಕೊಳ್ತೀವಿ, ಆದರೆ ಈ ಎಲ್ಲಾ ಸರಿ ಇದ್ದು ನಾವೇನು ಸಾಧನೆ ಮಾಡಿದವು ಅಂದ್ರೆ ನಿಜವಾದ ಅಂಗವಿಕಲ ನಾವು. ಈ ನಿಟ್ಟಿನಲ್ಲಿ ಅವರು ನಮಗೆ ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ ಈ ಒಂದು ಸಂವಿಧಾನದ ಒಳಗಡೆ. ಅದೇ ರೀತಿ ವಿಶೇಷವಾಗಿ ಜರ್ಮನಿಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ HG ಶಶಿಧರ್ ಅವರು ನಿನ್ನೆ ನಮಗೆ ಹೊಯ್ಸಳರ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಹೊಂದಿದ್ದಾರೆ. ಅವರೇನು ಮೂಲಭೂತವಾಗಿ ಇತಿಹಾಸ ವಿಷಯವನ್ನು ಅಭ್ಯಾಸವನ್ನ ಮಾಡಿಲ್ಲ ಅಥವಾ ಇತಿಹಾಸದ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಿಲ್ಲ. ಅದರ ಹೊರತಾಗಿ ನಮಗೆ ತಮಿಳುನಾಡು ಮತ್ತು ಕರ್ನಾಟಕದ 1000 ನೆಲೆಗಳಲ್ಲಿ ಸಂಚಾರ ಮಾಡಿ ಸಾಕಷ್ಟು ವಿಷಯಗಳನ್ನ ಚಿಕ್ಕಮಗಳೂರಿನ ದೇವಾಲಯಗಳ ಬಗ್ಗೆ ಬಹುರೂಪಿ ವಿಷಯಗಳನ್ನ ನಮಗೆ ಅನಾವರಣಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ಈ ಒಂದು ಸೆಮಿನಾರ್ನಲ್ಲಿ ಅಂತಹ ಉತ್ತಮ ಇತಿಹಾಸದ ವ್ಯಕ್ತಿತ್ವಗಳನ್ನು ಪರಿಚಯ ಮಾಡಿಕೊಂಡಿದ್ದೆ IDSG ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಬೆಳಿಗ್ಗೆ ನಾವು ಸೆಮಿನಾರ್ನಲ್ಲಿ ನೋಡಿದಾಗ ಸ್ವತಂತ್ರ ಹೋರಾಟದ ಬಗ್ಗೆ ಪರಿಚಯ ಇತ್ತು. ಚಿಕ್ಕಮಗಳೂರು ಜಿಲ್ಲೆಯ ಸ್ವತಂತ್ರ ಹೋರಾಟದ ಬಗ್ಗೆ ರಾಷ್ಟ್ರ ಮಟ್ಟದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ನಾವು ಗಾಂಧೀಜಿಯನ್ನ ತಿಲಕರನ್ನ ಮಾತ್ರ ಹೈಲೈಟ್ ಮಾಡ್ತಿರುವ ಪುಸ್ತಕಗಳಲ್ಲಿ, ಆದರೆ ಅದರ ಹೊರತಾಗಿ 100ಕ್ಕೂ ಅಧಿಕ ಸ್ವತಂತ್ರ ಹೋರಾಟಗಳು ನಮ್ಮ ಚಿಕ್ಕಮಗಳೂರಿನಲ್ಲಿ ಇರುವುದು ನಮಗೆ ಬೆಳಗಿನ ಸೆಮಿನಾರ್ನಲ್ಲಿ ನಮಗೆ ಗೋಚರವಾಗಿದೆ. ಈ ನಿಟ್ಟಿನಲ್ಲಿ ಅದು ಯಾಕೆ ನಮ್ಮ ಪುಸ್ತಕಗಳಲ್ಲಿ ದಾಖಲಾಗಬಾರದು ಅನ್ನುವ ಒಂದು ಪ್ರಶ್ನೆಯನ್ನ ಈ ಪ್ರಸ್ತುತ ಸೆಮಿನಾರ್ ನಮಗೆ ನೀಡಿದೆ. ಈ ನಿಟ್ಟಿನಲ್ಲಿ ಮೂಡಿಗೆರೆ ಕಾಲೇಜಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ಸೆಮಿನಾರ್ ಕೂಡ ಆರ್ಗನೈಸ್ ಮಾಡಿದ್ರು. ನಮ್ಮ ಈ ಒಂದು ಸೆಮಿನಾರ್ ಆರ್ಗನೈಸ್ ಸೆಕ್ರೆಟರಿ ಆದ ಲೋಕೇಶ್ ಅವರು ಮತ್ತೆ ಇಲ್ಲಿಗೆ ಬಂದಾಗ ಇದೇ IDSG ಕಾಲೇಜಿನ ವತಿಯಿಂದ 2019-20ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಇತಿಹಾಸ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ರು. ಮತ್ತೆ ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಿ
ಎಲ್ಲರಿಗೂ ಕೂಡ ಮಾದರಿಯಾಗಿ ಅವರ ಹಿಂದೆ ದುಡಿದಂತಹ ಎಲ್ಲ ಇತಿಹಾಸದ ಮನಸ್ಸುಗಳಿಗೆ, ಅದೇ ತರ ತಿಂಗಳುಗಟ್ಟಲೆ ಕಾಲ ಶ್ರಮವಹಿಸಿದಂತಹ ಸರ್ವ ಐಡಿಎಸ್ಸಿ ಕಾಲೇಜಿನ ಎಲ್ಲ ಸರ್ವ ವಿದ್ಯಾಬಳಗಕ್ಕೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಈ 2 ದಿನ ವಿಚಾರದ ಸಂಕಿರಣ ನಮ್ಮ ಬದುಕಿಗೆ ಪಾಠ ಆಗಿ, ನಮ್ಮ ಮುಂದಿನ ಜೀವನಕ್ಕೆ ಪ್ರೇರಣೆ ಆಗಲಿ, ಯುವ ಸಂಶೋಧಕರಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ಈ ಒಂದು ನನ್ನ ಅನಿಸಿಕೆ ಮುಗಿಸ್ತಾ ನಿಮಗೆ ಧನ್ಯವಾದಗಳು. So any participant, please. I request our principal, president of this program, to speak few words. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಮೊದಲನೇದಾಗಿ ನಾನು ಜಗದೀಶ ಪ್ರಸಾದ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುವಂತಹ ನಮ್ಮನ್ನು ಗಮನದಲ್ಲಿಟ್ಟುಕೊಂಡು ಬರೀ ದೂರದಿಂದ ನೋಡಿದಂಥ ವ್ಯಕ್ತಿ ನನ್ನವರು. ಯಾಕೆಂದರೆ ನನಗೇನು ಸಹೋದ್ಯೋಗಿ ಮಿತ್ರರಾಗಿರಲಿಲ್ಲ, ಆದರೆ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಅನ್ನೋದನ್ನು ಅರ್ಥಕೊಂಡು ನಮಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಂದರ್ಭದಲ್ಲಿ. ಈಗ ವೆಲೆಂಟರಿ ಸ್ಪೀಚ್ ಅಂತ ಇದೆ, ಸಮಾರೋಪ ಸಮಾರಂಭದ ಭಾಷಣ ಅಂತ ಇದೆ. ನಾನು ಭಾಷಣವನ್ನು ಮಾಡಲ್ಲ, ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಒಂದು 2 ದಿನದ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಹೇಗಿತ್ತು ಅಂತಂದರೆ ಬಹಳ ಮಜಬೂತ್ ಆಗಿತ್ತು ನನ್ನ ಪ್ರಕಾರ. ನಾನು ನಿಷ್ಕ್ರಿಯವನೇನ ಅಲ್ಲ, ಆದ್ರೂ ನನ್ನ ಸಬ್ಜೆಕ್ಟ್ ಅಲ್ಲದೇ ಇದ್ರೂ ವಿಚಾರ ತಿಳ್ಕೊಳ್ಳಲಿಕ್ಕೆ ಯಾವ ಸಬ್ಜೆಕ್ಟ್ ಆದ್ರೂ ಏನು ತೊಂದರೆ ಇಲ್ಲ. ನಾನು 2 ದಿನಗಳು ಕಂಟಿನ್ಯೂಸ್ ಆಗಿ ಸೆಷನ್ಸ್ಗಳನ್ನು 6 ಸೆಷನ್ಸ್ಗಳನ್ನು ನೋಡಿದ್ದೇನೆ. ಸಂಕ್ಷಿಪ್ತ ಅವಲೋಕನವನ್ನು ಮಾಡಿದಾಗ ನನಗೆ ಅನ್ನಿಸ್ತು, 2 ದಿನಗಳು ಈ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನವರು ರಸದೌತಣವನ್ನು ಪಡಿಸಿದ್ದಾರೆ ಅಂತ ನನ್ನ ಅನಿಸಿಕೆ. ಇದರ ಹಿಂದೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನವರ ಶ್ರಮ ಬಹಳ ಇದೆ. ಯಾಕಂದರೆ ನಾನು ದಿನ ನೋಡ್ತಾ ಇದ್ದೆ, ನಮ್ಮ ಲೋಕೇಶ್ ಗೌಡ ಅವರು ಏನಾದರೂ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಅದನ್ನು ಮುಗಿಸೋವರೆಗೂ ಬಿಡಲ್ಲ. ಛಲಬಿಡದ ತ್ರಿವಿಕ್ರಮನಂತೆ ಸತತವಾಗಿ 1 ತಿಂಗಳ ಕಾಲ ಈ ಒಂದು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಕಂಡಕ್ಟ್ ಮಾಡೋದ್ರ ಬಗ್ಗೆ ತಮ್ಮ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಆ ಡಿಪಾರ್ಟ್ಮೆಂಟಿನ ಹಿಸ್ಟ್ರಿ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿರುವಂಥ ನಮ್ಮ ಪರ್ಜಾನ ಮೇಡಮ್ ಅವರು ಸಹ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅದೇ ಥರ ಡಿಪಾರ್ಟ್ಮೆಂಟಿನ ಎಲ್ಲ ಸಹೋದ್ಯೋಗಿ ಮಿತ್ರರು ಸಹ ಲೋಕೇಶ್ ಅವರಿಗೆ ಸಾಥ್ ಕೊಟ್ಟಾಗ ಮಾತ್ರ ಇದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೋಡಿ ಬರಲಿಕ್ಕೆ ಸಾಧ್ಯ ಆಯಿತು. ಇದನ್ನು ರೆಕಾರ್ಡ್ ಮಾಡಿ ಬಿಟ್ಟು ನೋಡಿದಾಗ ಇದು ನಮ್ಮ ಕಾಲೇಜಿನ ಕಾರ್ಯಕ್ರಮವೋ ಅಂತ ನಮಗೆ ಹುಬ್ಬೇರಿಸುವಂತೆ ಆಗಿದೆ. ಯಾಕಂದರೆ ನಿನ್ನೆ ಕಾರ್ಯಕ್ರಮ ನೋಡಿದೆ ನಾನು, ಇದು ನಮ್ಮ ಕಾಲೇಜಿನಲ್ಲಿ ನಡೆದಂಥ ಕಾರ್ಯಕ್ರಮನ ಅನ್ನಿಸ್ತು ನನಗೆ. ಈ ಒಂದು 6 ಏನು ವಿಚಾರಗೋಷ್ಠಿಗಳಿದ್ದವೋ ಆ 6 ವಿಚಾರಗೋಷ್ಠಿಗಳು ಮತ್ತು ಪ್ರಾಥಮಿಕ ನುಡಿಯನ್ನು ಏನು ನಮ್ಮ ದೇಸಾಯಿ ಅವರು ಹೇಳಿದ್ರು, ಅವರು ಅಲ್ಲಿ ಹೈದರಾಬಾದ್ನಿಂದ ಇಲ್ಲಿವರೆಗೆ ಬಂದು ನಾನು ಏನೇನು ವಿಚಾರಗಳನ್ನು ಹೇಳಬೇಕು ಅಂತ ಬಂದ್ಕೊಂಡಿದ್ರು, ಸಮಯದ ಅಭಾವದಿಂದ ಆಗಲಿಲ್ಲ ಅಂತ ಕಾಣುತ್ತೆ. ಬಹಳಷ್ಟು ವಿಚಾರವನ್ನು ಅವರು ತೆಗೆದುಕೊಂಡು ಬಂದಿದ್ರು. ಯಾಕಂದ್ರೆ ಪ್ರತಿಯೊಂದು ಅಂಶವನ್ನು ಅವರು ಹಂತವಾಗಿ ಹೇಳ್ತಾ ಹೋಗಿದ್ದು ನೋಡಿದರೆ ಬಹಳಷ್ಟು ವಿಚಾರಗಳನ್ನು ಅವರು ತಮ್ಮ ತಲೆನಲ್ಲಿ ಇಟ್ಕೊಂಡು ಬಂದಿದ್ರು. ಆದರೆ ಅದನ್ನು ಇಲ್ಲಿ ಜಾರಿ ಆಗಲಿಕ್ಕೆ ಆಗಲಿಲ್ಲ. ಸಾರಿ ಸರ್, ನಿಮಗೆ ಅಷ್ಟು ಸಮಯವನ್ನು ಕೊಡಲಿಕ್ಕೆ ಆಗಲಿಲ್ಲ. ನಾನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಪರವಾಗಿ ನಿಮ್ಮಲ್ಲಿ ಸಾರಿಯನ್ನು ಕೇಳ್ತೇನೆ ಸರ್, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ. ಮತ್ತೆ ಸೆಷನ್ 1, ಸೆಷನ್ 2, ಸೆಷನ್ 3, ಸೆಷನ್ 4, ಸೆಷನ್ 5, ಸೆಷನ್ 6ರಲ್ಲಿ ಏನೇನು ನಡೀತು ಅಂತ ಗೊತ್ತಿದೆ. ಹಿಸ್ಟೋರಿಕಲ್ ರೆಕಾರ್ಡ್ಸ್ ಆಫ್ ಚಿಕ್ಕಮಗಳೂರು ಅಂತ ಇದೆ, ಕ್ಯಾಂಪಸ್ ಆಫ್ ಚಿಕ್ಕಮಗಳೂರು ಅಂತ ಇದೆ, ಟ್ರೇಡ್ ರೂಟ್ಸ್ ಅಂಡ್ ಎಕನಾಮಿಕ್ ನೆಟ್ವರ್ಕ್ ಇನ್ ಮಲ್ನಾಡ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ದಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಂತ ಇದೆ, ಫ್ರೀಡಮ್ ಮೂವ್ಮೆಂಟ್ ಇನ್ ಚಿಕ್ಕಮಗಳೂರು ಅಂತ ಇದೆ, ಆರ್ಚಿವ್ಸ್ ರೆಕಾರ್ಡ್ಸ್ ಆಫ್ ಚಿಕ್ಕಮಗಳೂರು ಅಂತ ಇದೆ, ಹಿಸ್ಟೋರಿಕಲ್ ರೆಕಾರ್ಡ್ಸ್ ಆಫ್ ನಿಮ್ಮ ಹಾಸಂದಿ ನಾಡು ಅಂತ. ನಾನು ಹಾಸಂದಿ ಅಂತ ಕೇಳಿದೆ, ಈಗಷ್ಟೇ ಬಸವರಾಜ ಅವರು ಹಾಸಂದಿ ನಾಡು ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಅಂದಾಗ ಅದು ಒಂದು ಪ್ರಾಂತ್ಯಕ್ಕೆ ಸಂಬಂಧಿಸಿದಂಗೆ ಇಟ್ಟಿರುವಂಥದ್ದು ಅಂತಂದ್ರು. ಇಲ್ಲಿ ಒಳಗೆ ಬರ್ತಿದ್ದಂಗೆ ಅದೊಂದು 500 ಸೇರ್ಕೊಂಡಿತ್ತು. ನಾನು ಇದೇನು ಹಾಸಂದಿ ನಾಡು 500 ಅಂತ ಅನ್ನೋದಕ್ಕೆ ನಮ್ಮ ಶ್ರೀದೇವಿ
ಮೇಡಮ್ ಅವರು ಅದಕ್ಕೆ ಒಂದು ಕಾರಣವನ್ನು ಕೊಟ್ಟರು. ಹಾಗಾಗಿ ಪ್ರತಿಯೊಂದು ವಿಚಾರಗಳು ಬಹಳ ಸೊಗಸಾಗಿತ್ತು. ಆದರೆ ಅದು ಅದರ ಆಳ ಮತ್ತು ಅಗಲವನ್ನ ಮುಟ್ಲಿಕ್ಕೆ ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ. ಕೇವಲ ಮೇಲ್ಮೈ ಲೆವೆಲ್ನಲ್ಲಿ ಮಾತ್ರ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ನ ನಾವು ನೋಡ್ದಂಗೆ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇನ್ನೊಮ್ಮೆ ಬಹಳ ಸಮಯವನ್ನು ಸೇರಿಕೊಂಡು ಈ ರೀತಿಯ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ರೀತಿ ವಿಚಾರ ಸಂಕಿರಣವನ್ನು ಏರ್ಪಡಿಸಿದಂಥ ಡಿಪಾರ್ಟ್ಮೆಂಟ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, Nagar sir, for your valuable words. So now I request our principal, Tasmina Kausar Maniyan madam, to address her presidential speech. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಮೊದಲಿಗೆ ನಾನು ಸಹ ಜಗದೀಶ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನೆನಪಿಟ್ಕೊಂಡು ನಾವು ನಿವೃತ್ತಿ ಹೊಡ್ತಾ ಇದ್ದೀವಿ ಎನ್ನುವಂಥದ್ದು ಅದರ ಬಗ್ಗೆ ನಮಗೆ ಸನ್ಮಾನವನ್ನು ಈ ವೇದಿಕೆಯಲ್ಲಿ ಮಾಡಿದ್ದಾರೆ. ನಾನು ಜಗದೀಶ್ ಸರ್ ಅವರಿಗೆ ನಾನು ಯಾವಾಗ ಈ ಕಾಲೇಜಿಗೆ ಬಂದು 96 ಆವಾಗಿದ್ದ ನಮಗೆ ಜಗದೀಶ್ ಸರ್ ಜೊತೆಗೆ ನಮ್ಮ ಒಡನಾಟ ಇದೆ. ಮತ್ತು ನನಗೆ ಏನೇ ನಾವು ತೊಂದರೆ ಇದ್ರೂ ಸಹ ಅವರು ಹಿರಿಯ ಅಧ್ಯಾಪಕರು ಅಂತ ಅವರ ಸಲಹೆಗಳನ್ನು ನಾವು ಪಡ್ಕೊಳ್ತಾ ಇದ್ವಿ ಆವಾಗೆಲ್ಲ. ಹಾಗಾಗಿ ಮೋಕ್ಷ ಸರ್, ಜಗದೀಶು ಮತ್ತೆ ಅದೇ ರೀತಿ ಬಸವರಾಜ್ ಸರ್ ಇವ್ರದ್ದೆಲ್ಲ ಒಂದು ಗ್ಯಾಂಗ್ ಏನಿತ್ತು, ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಅವರು ಮಾರ್ಗದರ್ಶನ ಆ ಸಂದರ್ಭದಲ್ಲಿ ಕೊಡ್ತಾ ಇದ್ರು. ಹಾಗಾಗಿ ನಾವು ನಮ್ಮ ಸೇವೆಯನ್ನು ಮುಗಿಸ್ಲಿಕ್ಕೆ ಅವರ ಮಾರ್ಗದರ್ಶನನು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯಕ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಈ ಸಮಾರೋಪ ಏನು 2 ದಿವಸದಿಂದ ನಾವು ನಡೆದಂತಹ ಒಂದು ನಮ್ಮ ರಾಷ್ಟ್ರೀಯ ಸೆಮಿನಾರಿನ ಒಂದು ಕೊನೆಯ ಹಂತಕ್ಕೆ, ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀದೇವಿ ತೇಜಸ್ವಿನಿ ಮೇಡಮ್ ಅವರೇ ಹಾಗೂ ನಮ್ಮ ಹಿರಿಯ ಅಧ್ಯಾಪಕರಾದಂತಹ ನಾಗರಾಜ್ ಸರ್ ಅವರೇ, ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಲೋಕೇಶ್ ಸರ್ ಅವರೇ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಫರ್ಜಾನಾ ಮೇಡಮ್ ಅವರೇ, IPSC ಸಂಚಾಲಕರಾದಂತಹ ಗೋವರ್ಧನ್ ಸರ್ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಹಿರಿಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಪತ್ರಕರ್ತರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಎಲ್ಲ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮತ್ತು ಇದು ತುಂಬಾ ಸುಂದರವಾಗಿ ಕಾಣಲಿಕ್ಕೆ ಕಾರಣಕರ್ತರಾದಂತಹ ಸಿಬ್ಬಂದಿಯವರಿಗೂ ಸಹ ನಾನು ಸ್ಮರಿಸುತ್ತಾ, ಈ 2 ದಿನಗಳಲ್ಲಿ ನಡೆದಂತಹ ಈ ಚಿಂತನಾತ್ಮಕ ಉಪನ್ಯಾಸಗಳು, ಸಂಶೋಧನಾ ಪ್ರಬಂಧಗಳ ಮಂಡನೆಗಳು ಮತ್ತು ವೈಚಾರಿಕ ಚರ್ಚೆಗಳು ಚಿಕ್ಕಮಗಳೂರು ಜಿಲ್ಲೆಯ ವೈಭವಮಯ ಇತಿಹಾಸವನ್ನು ಇನ್ನಷ್ಟು ಆಳವಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಸಹಾಯಕ ಆಯಿತು ಅಂತ ನಾನು ಪರಿಗಣಿಸ್ತೇನೆ. ಯಾಕಂದ್ರೆ ನನಗೆ ಎಲ್ಲ ಸೆಷನ್ಸು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ನಿನ್ನೆ ಮತ್ತೆ ಮಧ್ಯದಲ್ಲಿ ಒಂದ್ಸಲ ಬಂದು ಹೋಗಿದ್ದೆ, ಒಂದು ಬೆಳಿಗ್ಗೆ ಸ್ವಲ್ಪ ಅಟೆಂಡ್ ಮಾಡಿದ್ದೆ. ಅವಾಗಲೇ ಗೊತ್ತಾಯ್ತು ನಾವು ತುಂಬಾ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮಿಂದ ಆಗ್ಲಿಲ್ಲ, ನಮ್ಮಲ್ಲಿ ಏನೋ ನಾವು ಅದನ್ನು ಲಾಸ್ ಮಾಡ್ಕೊಂಡ್ವಿ ಎನ್ನುವಂಥದ್ದು ನನಗೆ ಅನಿಸ್ತು. ಈ ವಿಚಾರ ಸಂಕಿರಣವು ಕೇವಲ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಮಾತ್ರವಲ್ಲದೆ ನಮ್ಮ ಪ್ರಾದೇಶಿಕ ಇತಿಹಾಸ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ನೆನಪಿಸುವಂತಹ ಒಂದು ಮಹತ್ವದ ವೇದಿಕೆಯಾಗಿ ಇದು ಪರಿಣಮಿಸಿದೆ. ಈ ವಿಚಾರ ಸಂಕಿರಣದಲ್ಲಿ ಕೀನೋಟ್ ಮಾಡಿದಂತಹ ದೇಸಾಯಿ ಸರ್ ಅವರು ತುಂಬಾ, ನಾನು ಸಹ ನೋಡಿದೆ, ಅವರು ಇಲ್ಲಿ ಕೂತಾಗ ಅವರು ಎಷ್ಟೊಂದು ಇದು ರೆಕಾರ್ಡ್ಸ್ ಮಾಡ್ಕೊಂಡು ಬಂದಿದ್ರು ಅಂತ ಅಂದ್ರೆ ತುಂಬಾ ಅವರು ರೆಕಾರ್ಡ್ಸ್ ಅವರ ಹತ್ರ ಇಟ್ಕೊಂಡಿದ್ದಾರೆ. ಅದರಲ್ಲಿಯೂ ಅವರು ಆಯ್ಕೆ ಮಾಡಿ 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 ಹೇಳ್ತಾ ಇದ್ರು. ಅಷ್ಟೊಂದು ವಿಚಾರಗಳು ಅವರ ಹತ್ರ ಇದ್ದಾರೆ. ಅಷ್ಟು ನಾವು ನಮ್ಮ ಜಿಲ್ಲೆಯ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ. ಆದ್ರೆ ಇಲ್ಲಿ ಎಲ್ಲ ವಿಚಾರಗಳು ನೋಡಿದ್ಮೇಲೆ ನಮ್ಮ ಜಿಲ್ಲೆಯಲ್ಲೂ ನಾವು ಈಗ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಅನಿಸ್ತಾ ಇದೆ. ಅಷ್ಟೊಂದು ನಾವು ನಮ್ಮ ಜಿಲ್ಲೆಯ ಬಗ್ಗೆ ತಿಳ್ಕೊಂಡೇ ಇಲ್ಲ. ಹಾಗಾಗಿ ಈ ವಿಚಾರ ಸಂಕಿರಣದ ಮೂಲಕ ಅನೇಕ ಪ್ರಬಂಧಗಳು ಇಲ್ಲಿ ಏನು ಮಂಡನೆಯಾದವು, ಇವು ಐತಿಹಾಸಿಕ ದಾಖಲೆಗಳನ್ನು ನಮಗೆ ಸ್ಪಷ್ಟಪಡಿಸಿದೆ. ಶಾಸನಗಳು ಇರ್ಬೋದು, ಪುರಾತತ್ವ ಆಧಾರಗಳು ಮತ್ತು ದಾಖಲೆಗಳು, ಜನಪದ ಕಥೆಗಳು ಸ್ಥಳೀಯ ಇತಿಹಾಸವನ್ನು ಪುನರ್ ನಿರ್ಮಿಸಲು ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ. ಇಂತಹ ಅಧ್ಯಯನ ಯುವ ಪೀಳಿಗೆಯಲ್ಲಿ ಇತಿಹಾಸದ ಬಗ್ಗೆ ಆಸಕ್ತಿ ಮೂಡಿಸುವುದರ ಜೊತೆಗೆ ನಮ್ಮ ಸಂಸ್ಕೃತಿಯ ಗುರುತು ಮಾಡಿಕೊಳ್ಳಲು ಇದು ಸಹಕಾರಿಯಾಗ್ತದೆ. ಹಾಗಾಗಿ ಬೇರೆ ಬೇರೆ
ಕಾಲೇಜುಗಳಿಂದ ಬೇರೆ ಬೇರೆ ಊರುಗಳಿಂದ ಆಗಮಿಸಿ ತಮ್ಮ ಅಮೂಲ್ಯ ಸಂಶೋಧನಾ ವಿಚಾರಗಳನ್ನು ಹಂಚಿಕೊಂಡಂತಹ ಎಲ್ಲ ಅಧ್ಯಾಪಕರಿಗೂ ವಿದ್ವಾಂಸರಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಈ ವಿಚಾರ ಸಂಕಿರಣ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗಿದೆ. ಈ ವಿಚಾರ ಸಂಕಿರಣದ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಶೋಧನೆಗಳು, ಪ್ರಕಟಣೆಗಳು ಮತ್ತು ಐತಿಹಾಸಿಕ ಸಂರಕ್ಷಣಾ ಕಾರ್ಯಗಳಿಗೆ ಪ್ರೇರಣೆಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದಂತಹ ಆಯೋಜಕರಿಗೆ, ಸಂಯೋಜಕರಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಇತಿಹಾಸ ವಿಭಾಗದ ಎಲ್ಲ ಅಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಬೋಧಕೇತರ CDC ಸಿಬ್ಬಂದಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ವಿಚಾರ ಸಂಕಿರಣವು ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸದ ಅಧ್ಯಯನಕ್ಕೆ ಹೊಸ ದಿಕ್ಕನ್ನು ನೀಡಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. Now it is time to honor our principal. All the dignitaries to join in this event. I request all the dignitaries to join in this event. ಸರ್ ಇಲ್ಲಿ ನೋಡಿ ಸರ್. ಓಕೆ. ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್. ಫೋನ್ ಮಾಡಿ. So thank you all. ಸಮರ್ಪಣೆಯನ್ನು ಸ್ವೀಕರಿಸಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ನೀಡುತ್ತಾ. So there is a saying, every successful achievement and event deserves a memory. I think so. Last 2 days the national seminar bring a lot of memories to us. So we carried out a lot of memories to our home. So now I request Dr. M. Lokesh sir to address vote of thanks. IDSC ಸರ್ಕಾರಿ ಕಾಲೇಜು ಹಾಗೂ ರಾಜ್ಯ ಪತ್ರಕಾರ ಇಲಾಖೆ ವತಿಯಿಂದ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿಕೊಂಡಿದ್ದು, ಚಿಕ್ಕಮಗಳೂರು ಜಿಲ್ಲೆಯ ರಾಜ್ಯ ದಾಖಲೆಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡು, ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮಾತಾಡುವಂತ ಸಂದರ್ಭದಲ್ಲ, ನಮ್ಮ 11 ಜನ ಕೊಲೀಗ್ಸ್ ಮಾತನಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಸಹೋದ್ಯೋಗಿ ಮಿತ್ರರು ಸಹ ಈ ವರ್ಷ ಟ್ರಾನ್ಸ್ಫರ್ ಆಗ್ತಾ ಇದ್ರೆ, ನೀವು ನಾನು 1 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತೀನಿ, ಜೂನ್ ಜುಲೈ ಒಳಗೆ ನಾನು ಟ್ರಾನ್ಸ್ಫರ್ ಆಗ್ತೀನಿ. ನೀವು ಬಂದಾಗ ಒಂದು ಸೆಮಿನಾರ್ ಮಾಡಿದ್ರಿ 2015ರಲ್ಲಿ, ಈಗ ಹೆಂಗೂ ಟ್ರಾನ್ಸ್ಫರ್ ಆಗ್ತಿದ್ದ ನೀವು ಹೋಗ್ಬೇಕಾದ್ರೆ ಒಂದು ಸೆಮಿನಾರ್ ಮಾಡಿ ಅಂತ ನನಗೆ ಪ್ರಧಾನ ಮೇಡಮ್ ಒಂದು 2-3 ಸರಿ ಹೇಳಿದ್ರು. ನಾನು ಆಕ್ಚುಲಿ ಪ್ರತಿ ವರ್ಷದೂ ನಾನು ಸೆಮಿನಾರ್ ಮಾಡಲಿಕ್ಕೆ ಅವಕಾಶ ಇದೆ. ನಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪತ್ರಕಾರ ಇಲಾಖೆಯಿಂದ ನಾನು ಅದೇ ಇಲಾಖೆಯಲ್ಲಿ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದ ಅವರೆಲ್ಲರೂ ಸಹ ನನ್ನ ಸಹೋದ್ಯೋಗಿ ಮಿತ್ರರೇ. ಒಂದು ಫೋನ್ ಮಾಡಿದ್ರೆ ಸಾಕು, ಬರೀ ಒಂದು ನಾನು ಲೆಟರ್ ಹಾಕಿದ್ರೆ ಸಾಕು, ನನಗೆ ಅಮೌಂಟ್ ತಂದು ಸ್ಯಾಂಕ್ಷನ್ ಆಗಿಬಿಡುತ್ತೆ. ನಾನು
ನನಗೆ ರಿಸ್ಕ್ ತಗೊಳಕ್ಕೆ ಆಗಲಿಲ್ಲ. ಬೇಡ ಸುಮ್ಮನೆ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಇವ್ರು ನಮ್ಮ ಸಹೋದ್ಯೋಗಿ ಮಿತ್ರರೆಲ್ಲ ಸಹ ನಾವು 11 ಜನ ಇದ್ದೀವಿ, 11 ಜನ ನಿಮ್ಮ ಹಿಂದೆ ಇದ್ದೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಸಹ ಫೋರ್ಸ್ ಮಾಡಿದಾಗ ನಾನು ಅವಾಗ ಒಂದು ಲೆಟರ್ ಹಾಕಿದೆ ಪ್ರಿನ್ಸಿಪಾಲ್ ಮೂಲಕ. ಒಂದು ಲೆಟರ್ ಹಾಕಿ 1 ವಾರದೊಳಗೆ 4 ದಿವಸ ಆಗ್ತದೆ. 4 ದಿವಸ ಆದ್ಮೇಲೆ ಲಿಂಗಮೂರ್ತಿ ಸರ್ಗೂ ಗೊತ್ತಿಲ್ಲ, ಅಕೌಂಟಿಗೆ ನಮ್ಮ ಅಮೌಂಟ್ ಬಂದ್ಬಿಟ್ಟು ಅವಾಗ ಅನಿವಾರ್ಯ ಆಯ್ತು. ಈಗ ಅಮೌಂಟ್ ಬಂದಿದೆ, ಏನ್ ಮಾಡೋದು, ಸೆಮಿನಾರ್ ಮಾಡ್ಲೇಬೇಕಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾದಾಗ ಆಕ್ಚುಲಿ ನಾನು ಚಿತ್ರದುರ್ಗ ಜಿಲ್ಲೆಯವಾಗಿದ್ದರಿಂದ ನಾನು ಚಿತ್ರದುರ್ಗ ಜಿಲ್ಲೆ ತಗೋಬೇಕು ಅಂತ ಆಸೆ ಇತ್ತು ನನಗೆ. ಅಲ್ಲೇ ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಆಸೆ ಇತ್ತು. ಯಾಕಂದ್ರೆ ನಾನು 11 ವರ್ಷ ಈ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಮೂಡಿಗೆರೆಯಲ್ಲಿ 2 ವರ್ಷ, ಆಲ್ರೆಡಿ IDSCಯಲ್ಲಿ ನಿಯರ್ 9 ವರ್ಷ ಆಗ್ತಾ ಇದೆ. 11 ವರ್ಷ ಕಾರ್ಯನಿರ್ವಹಿಸಿದ್ದರಿಂದ ಈ ಜಿಲ್ಲೆಯ ಋಣ ತೀರಿಸಬೇಕಾದ ಸಲುವಾಗಿ ಅಂತಿಮ ಕಾಲಘಟ್ಟದಲ್ಲಿ ನಮ್ಮ ಬೇರೆ ಕಡೆ ಎಲ್ಲ ಚರ್ಚೆ ಮಾಡಿ ನಾನು ಚಿಕ್ಕಮಗಳೂರು ಜಿಲ್ಲೆಯ ವಿಷಯವನ್ನೇ ನಾನು ಆಯ್ಕೆ ಮಾಡಿಕೊಂಡು ನಾವು ಪ್ರಾಂಶುಪಾಲರ ಬಳಿ ಹೇಳಿದಾಗ ನಿಜವಾಗ್ಲೂ ಅವರಿಗೆ ನಮಗೆ ಸಪೋರ್ಟ್ ಅನ್ನು ಕೊಟ್ಟರು. ಅಂದ್ರೆ ಈ ಒಂದು ರಾಷ್ಟ್ರೀಯ ಸೆಮಿನಾರ್ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಬೆನ್ನೆಲುಬಾಗಿ ಮತ್ತೆ ಪ್ರತಿ ಹಂತದಲ್ಲೂ ಸಹ ನಮಗೆ ಬೆಂಬಲವನ್ನ ನೀಡುತ್ತಾ ಪ್ರೋತ್ಸಾಹವನ್ನ ನೀಡುತ್ತಿದ್ದಂತವರು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಆದಂತ ಪ್ರಾಂಶುಪಾಲರು. ಅವರಿಗೆ ನಾನು ಮೊದಲ ಬಾರಿಗೆ ಅವರು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದಾದ ನಂತರ ನಮ್ಮ ಮುಖ್ಯಸ್ಥರನ್ನ ಕೇಳ್ಕೊಂಡಾಗ ಮುಖ್ಯಸ್ಥರವರು ಫುಲ್ ಸಪೋರ್ಟ್ ಅನ್ನ ಕೊಟ್ಟರು. ಲೋಕೇಶ್ ನೀನ್ ಏನು ನಿಮ್ಗೆ ಯಾವ ವಿಷಯ ನಾನು ಆಯ್ಕೆ ಮಾಡ್ಕೊಂಡು ನೀನು ನೋಡ್ಬಿಟ್ಟು ಒಂದು ಸೆಮಿನಾರ್ ಅನ್ನ ಮಾಡಪ್ಪ ಅಂತ ಹೇಳಿ. ಹಾಗಾಗಿ ಅವರು ಸಂಪೂರ್ಣವಾದಂತ ಬೆಂಬಲ ಇತ್ತು. ಮತ್ತೆ ಆಕ್ಚುಲಿ ಅವರು ನನಗೆ ಪದೇ ನೆನ್ಪು ಮಾಡೋರು. ನಾನು ಮರ್ತೋಗ್ಬಿಡ್ತಿದ್ದೆ, ಬಿಡಿ ಮೇಡಮ್ ಇನ್ನೂ ಟೈಮ್ ಇದೆ ಅಂತಿದ್ದೆ. ಅವರು ಪದೇ ನೆನ್ಪು ಮಾಡಿದ್ದು ಅದೇನಾಯ್ತು, ಅನುಕೂಲ ಆಯ್ತು. ಕೊನೆಗೆ ಡೇಟ್ 2-3 ಎಕ್ಸ್ಟೆಂಡ್ ಆಗಿ ಮತ್ತೆ ದೇಸಾಯಿ ಸರ್ ಡೇಟು ಸಹ 2-3 ಕಡೆ ಎಕ್ಸ್ಟೆಂಡ್ ಆಯ್ತು. ಕೊನೆಗೆ ಅಂತಿಮ ಕಾಲಘಟ್ಟದಲ್ಲಿ ಮೇ 8 ಮತ್ತು 9ಕ್ಕೆ ಇಟ್ಕೊಂಡು ಹಾಗಾಗಿ ಫುಲ್ ಸಪೋರ್ಟ್ ಮಾಡೋದಂತ ವಿಭಾಗದ ಮುಖ್ಯಸ್ಥರಾದಂತ ಪ್ರಧಾನ ಮೇಡಮ್ ಅವರು ಸಹ ಪೂರಕವಾದಂತ ಧನ್ಯವಾದಗಳು. ಹಾಗೆ ಮತ್ತೆ ನಾನು ಯಾರು ರಿಸೋರ್ಸ್ ಪರ್ಸನ್ ಕೇಳ್ಕೊಂಡು ಅವ್ರು ಯಾರು ಸಹ ಅಬ್ಸೆಂಟ್ ಆಗಲಿಲ್ಲ. ಅದು ನನ್ನ ಸೌಭಾಗ್ಯ. ಯಾರು ರಿಸೋರ್ಸ್ ಪರ್ಸನ್ ಕೇಳ್ಕೊಂಡ ಅವರ ಟೈಮಿಂಗ್ಸ್ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಅವಕಾಶಗಳನ್ನ ಮಾಡಿಕೊಟ್ಟು ಹಾಗಾಗಿ ಎಲ್ಲರೂ ಸಹ ಇಲ್ಲಿಗೆ ಪ್ರೆಸೆಂಟ್ ಆದ. ಯಾರು ರಿಸೋರ್ಸ್ ಪರ್ಸನ್ ಅಬ್ಸೆಂಟ್ ಆಗಲಿಲ್ಲ, ಮತ್ತೆ ಆ ಸೆಷನ್ ಪ್ರೆಸಿಡೆಂಟ್ ಸಹ ಅಬ್ಸೆಂಟ್ ಆಗಲಿಲ್ಲ ಅನ್ನೋದು ನಮ್ಮ ಸೌಭಾಗ್ಯ. ಹಾಗಾಗಿ ನಮ್ಮ 6 ಸೆಷನ್ಗಳು ಸಹ ಸಕ್ಸಸ್ ಆದವು. ಅಲ್ಲಿಗೆ ಆಗಮಿಸಿದಂತೆ ಎಲ್ಲ ಪ್ರೆಸಿಡೆಂಟ್ಗಳಿಗೂ ಹಾಗೂ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ಪೂರಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಹಾಗೆ ನಮ್ಮ ವಿಭಾಗದ ಎಲ್ಲ ಪ್ರಾಧ್ಯಾಪಕ ಮಿತ್ರರಿಗೂ ಸಹ, ಯಾಕಂದ್ರೆ ಎಲ್ಲ ವಿಭಾಗದ ಪ್ರಾಧ್ಯಾಪಕ ಮಿತ್ರರಂದ್ರೆ ನೀವು 2 ದಿವಸಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಮ್ಮ ವಿಭಾಗದಲ್ಲಿ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಪ್ರತಿಯೊಂದು ವಿಷಯದಲ್ಲೂ ಸಹ ಈ ಸೆಷನ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ನೀರ್ ಬಾಟ್ಲಿ ಇಡುವುದರಿಂದ ಹಿಡಿದು ನೇಮ್ ಪ್ಲೇಟ್ ಇಡುವುದರಿಂದ ಹಿಡಿದು ಸಹ ಯಾವುದು ಸಹ ಕೊರತೆ ಆಗದಂತೆ ಮತ್ತು ಆರ್ಡರ್ ಮಾಡುವಂತ ಸಂದರ್ಭದಲ್ಲಿ ಯಾವುದು ಕೊರತೆ ಆಗದಂತೆ 2 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಮುಂದೆ ನಿಂತಿದ್ದಾರೆ. ಅವರಿಗೂ ಸಹ ನಾನು ಪೂರಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ನಮ್ಮ ಇಲ್ಲಿಗೆ ಆರ್ಥಿಕವಾದಂತ ನೆರವು ನೀಡಿದಂತ ಪತ್ರಗಾರ ಇಲಾಖೆಗೂ ಸಹ ನಾನು ಪೂರಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಇದು ಇತಿಹಾಸ ವಿಭಾಗದ ಕಾರ್ಯಕ್ರಮ ಆಗಿತ್ತು, ಆದ್ರೆ ನಮ್ಮ ಪ್ರಾಚಾರ್ಯರಾದ ಕಾಲೇಜಿನ ಕಾರ್ಯಕ್ರಮವಾಗಿ ಪರಿವರ್ತಿಸಿ ಅವ್ರಿಗೆ ನಿಜವಾದಂತ ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗಿದೆ. ಯಾಕೆಂದ್ರೆ ಒಂದು ವಿಭಾಗ ಈ ರಾಷ್ಟ್ರೀಯ ಸೆಮಿನಾರ್ ಮಾಡ್ಲಿಕ್ಕೆ ಆಗಲ್ಲ, ಅತಿ ಕಷ್ಟದ ಕೆಲಸ. ನನಗೆ ಅನಿಸ್ತು ನಾನು ದೊಡ್ಡ ಮಗನ ಮದುವೆ ಮಾಡ್ತಾ ಇದ್ದೀನಿ ಅನಿಸ್ತು ನನಗೆ. ಅಂದ್ರೆ ಮದುವೆ ಮಾಡಿದ ರೀತಿಯಲ್ಲಿ ರಿಸ್ಕ್ ನನಗೆ ಆಯ್ತು ಅಂತ ಅನಿಸ್ತಾ. ಒಂದು 2-3 ದಿವಸ ಅನಿಸ್ತು, ಏನಪ್ಪ ಇಷ್ಟು ರಿಸ್ಕ್ ಆಗ್ತಿದೆಯಲ್ಲ, ಮಗನ ಮದುವೆ ಮಾಡ್ತಾ ಇದ್ದೀನಿ ಅನಿಸ್ತು. ಆದ್ರೆ ಎಲ್ಲ ವಿಭಾಗದವರು, ಎಲ್ಲ ವಿಭಾಗದ ಮುಖ್ಯಸ್ಥರು ಸಹ, ಎಲ್ಲ ವಿಭಾಗದ ಮುಖ್ಯಸ್ಥರ ಒಂದು ಮೀಟಿಂಗ್ ಅನ್ನ ಕರೆದು ಅಲ್ಲಿ ಎಲ್ಲ ಸ್ಟೇಜ್ ಕಮಿಟಿಗಳನ್ನ ಮಾಡಿ, ಮತ್ತೆ ರಿಜಿಸ್ಟ್ರೇಷನ್ ಕಮಿಟಿಗಳನ್ನ ಮಾಡಿ, ಮತ್ತೆ ಫುಡ್ ಕಮಿಟಿಯನ್ನ ಮಾಡಿ, ಎಲ್ಲ ಕಮಿಟಿಗಳ ಸಂಚಾಲಕರು, ಎಲ್ಲ ಕಮಿಟಿಗಳ ಸದಸ್ಯರುಗಳು ಸಹ ನಿಜವಾಗ್ಲೂ ಸಹ ನಮ್ಮ ವಿಭಾಗದ ಕಾರ್ಯನೋ ಇರುವ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಿದರು. ಅವರು ನೋಡಿದ್ರೆ ಗೊತ್ತಾಗುತ್ತೆ. ರಿಜಿಸ್ಟ್ರೇಷನ್ ಕಮಿಟಿಯಲ್ಲಿ ಕೂತಿದ್ದಂಥವ್ರು, ಸ್ಟೇಜ್ ಕಮಿಟಿಯಲ್ಲಿ ಇದ್ದಂಥವ್ರು, ನಾವು ಮರ್ತಿದ್ರು ಸಹ ಅವರೇ ಬಂದು ನಮ್ಮನ್ನ ಕೇಳ್ತಾ ಇದ್ರು. ಅದರಲ್ಲಿ ಎಷ್ಟು ಅಂದ್ರೆ ರಿಸೋರ್ಸ್ ಪರ್ಸನ್ಗಳನ್ನ ಬಯೋಡೇಟಾ ಕೇಳಕ್ಕೆ ನನಗೆ 3-4 ಸರಿ ಫೋನ್ ಮಾಡೋದು. ಸರ್ ಇನ್ನೂ 2 ದಿವಸ ಟೈಮ್ ಇದೆ, ಇಸ್ಕೊಡ್ತೀನಿ ಅಂದ್ರೆ ಬಿಡ್ತಾ ಇರಲಿಲ್ಲ. ಸರ್ ಇಸ್ಕೊಡಿ ಅಂತಾರೆ. ಅಂದ್ರೆ ನಿಜವಾಗ್ಲೂ ಅವರು ನಮ್ಮ ಕಾಲೇಜಿನ ಕೆಲಸ ಅನ್ನುವ ಆಸಕ್ತಿಯಲ್ಲಿ ಅವರು ಕೆಲಸ ಮಾಡಿದ್ರು. ನಿಜವಾಗ್ಲೂ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ಎಲ್ಲ
ಕಮಿಟಿಯ ಸಂಚಾಲಕರಿಗೂ ಮತ್ತು ಸದಸ್ಯರಿಗೂ ಸಹ ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ಸಹ, ನಮ್ಮ ಕಚೇರಿಯಲ್ಲಿರುವಂತಹ ಬೋಧಕೇತರ ವರ್ಗದವರು ಸಹ ನಾವೇನೇ ಕೇಳಿದ ಸಹ ಇಲ್ಲ ಅಂತ ಇರಲಿಲ್ಲ. ಹಾಗೆ ಅಲ್ಲಿರುವಂತಹ ದಿವಿನ್ ಇರ್ಬೋದು, ದರ್ಶನ್ ಇರ್ಬೋದು, ಅಭಿಲಾಷ್ ಇರ್ಬೋದು, ಲಿಂಗಮೂರ್ತಿ ಸರ್ ಇರ್ಬೋದು, ಮತ್ತೆ ಅನಿತಾ ಮೇಡಮ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ವರ್ಗದವರು ಸಹ ನಾವು ಸೆಮಿನಾರ್ ಬಗ್ಗೆ ಏನಾದ್ರು ಕೇಳಕ್ ಹೋದ್ರೆ ತಕ್ಷಣ ಪ್ರಿಂಟ್ ಔಟ್ ತಕ್ಕೊಡೋದು. ಏನು ಅವರು ಇಲ್ಲ ಈಗ ಆಗಲ್ಲ ಇದಿಲ್ಲ ಅದು ಏನು ಅಂತ ಇರಲಿಲ್ಲ. ಮತ್ತೆ ದಿವಿನ್ ಏನಾದ್ರು ನಮ್ಮ ವಿಭಾಗ ಸಂಬಂಧಪಟ್ಟ ಮೇಲೆ ಕ್ರಿಯೇಟ್ ಮಾಡೋದಿರ್ಬೋದು, ಅದ್ ಮೇಲೆ ಚೆಕ್ ಮಾಡಿರ್ಬೋದು, ಅದರಲ್ಲೂ ಸಹ ನಮ್ಮ ಮ್ಯಾಥಮೆಟಿಕ್ಸ್ ಕಾಂತರಾಜ್ ಅಕ್ಷರ ಅವನ ಕಾಂತರಾಜನ್ನ ನಮ್ಮ ಇವಾಗಂತ ಡಿಜಿಟಲ್ ಮ್ಯಾನ್ ಅಂತಲೇ ನಾವು ಕರಿಬೇಕಾಯ್ತು. ಯಾಕಂದ್ರೆ ನಮ್ಮ ಸೆಮಿನಾರ್ ಅನ್ನ ಡಿಜಿಟಲೀಕರಣಗೊಳಿಸಿದಂತ ಇದ್ರೆ ಮ್ಯಾಥಮೆಟಿಕ್ಸ್ ಸಹಾಯಕ ಪ್ರಾಧ್ಯಾಪಕರಾದಂತ ಕಾಂತರಾಜ್ ಅವರು. ನಿಜವಾಗ ಅವ್ರು ಎಷ್ಟು ಅಂದ್ರೆ ಸುಮ್ಮನೆ ಒಂದು ಮಾತು ಹೇಳಿದ್ರೆ ಸಾಕು 5 ನಿಮಿಷದಲ್ಲಿ ಗೂಗಲ್ ಫಾರ್ಮ್ ಅನ್ನ ರೆಡಿ ಮಾಡಿಟ್ಟಿದ್ದೆ. ನಾನು ಇನ್ನೂ ಹೇಳಿಲ್ಲ ಅವರಿಗೆ, ನಾನು ಸರ್ ಒಂದು ಫೀಡ್ಬ್ಯಾಕ್ ಗೂಗಲ್ ಫಾರ್ಮ್ ಮಾಡಿ ಸರ್ ಅಂದ್ರೆ 10 ನಿಮಿಷದಲ್ಲಿ ನನಗೆ ಫೋನ್ ಮಾಡಿ, ಸರ್ ಗೂಗಲ್ ಫೀಡ್ಬ್ಯಾಕ್ ವಾಟ್ಸ್ಆಪ್ ಮಾಡಿದ್ದೀನಿ ನೋಡಿ ಸರ್. ಅಂದ್ರೆ ಅಷ್ಟು ಎಷ್ಟು ಇಂಟ್ರೆಸ್ಟ್ ತೋರಿಸಿರು ಅಂದ್ರೆ, ಸರ್ ನಮ್ಮ ಕಾಲೇಜಲ್ಲಿ ಆಗ್ತಾ ಇದೆ ಒಂದು ಸೆಮಿನಾರ್, ರಾಷ್ಟ್ರೀಯ ಸೆಮಿನಾರ್, ಯಾರು ಸಹ ಇಂಥ ರಿಸ್ಕ್ ಅನ್ನ ತೆಗೆದುಕೊಳ್ಳಲ್ಲ, ನೀವು ತೆಗೆದುಕೊಂಡಿದ್ರ ಮಾಡಿ ಸರ್ ಅಂತ ಸಂಪೂರ್ಣವಾದಂತ ಬೆಂಬಲವನ್ನು ಅವರು ನಮಗೆ ಕೊಟ್ಟರು. ಅವ್ರಿಲ್ಲ ಅಂದ್ರೆ ನಮ್ಮ ಸೆಮಿನಾರ್ ಏನಾಗ್ತಿದ್ರು ಪೇಪರ್ ಅಲ್ಲಿ ಇರ್ತಾ ಇತ್ತು, ಆರ್ಟ್ ಪೇಪರ್ ಅಲ್ಲಿ ಆಗ್ತಾ ಇತ್ತು. ಅದನ್ನ ಸಾಫ್ಟ್ ಪೇಪರ್ ಆಗಿ ಕನ್ವರ್ಟ್ ಮಾಡಿದಂತವರು ನಮ್ಮ ಮ್ಯಾಥಮೆಟಿಕ್ಸ್ ಕಾಂತರಾಜ್ ಅವರು. ಅವರಿಗೂ ಸಹ ಪೂರಕವಾದಂತ ಧನ್ಯವಾದ. ಹಾಗೆ ನಮ್ಮ CDC ವರ್ಕರ್ಸ್, ಇಲ್ಲಿರುವಂತ ನಮ್ಮ ಎಲ್ಲ CDC ವರ್ಕರ್ಸ್ ಅವರು ಸಹ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ರೆ ಅವರ ಮನೆ ಕೆಲಸ ರೀತಿಯಲ್ಲಿ ಮಾಡಿದ್ರು. ನಮ್ಮ ಸೆಮಿನಾರ್ ಊಟದಿಂದ ಹಿಡಿದು ಊಟ ಮಾಡ್ಬೇಕಾದ್ರೆ ಅವರು ಅಲ್ಲೆಲ್ಲ ತೆಗೆಯೋದ್ರಿಂದ ಹಿಡಿದು, ಮತ್ತೆ ಸತೀಶ್ ಇರ್ಬೋದು, ಪ್ರದೀಪ್ ಇರ್ಬೋದು, ಮತ್ತೆ ದಿವಿನ್ ಇರ್ಬೋದು, ಇವ್ರು 3 ಜನ ಸಂಪೂರ್ಣ ಸಹಕಾರ ಮಾಡ್ತಾರೆ. ಅವರು ಪ್ರದೀಪ್ ಏನಾದ್ರು ವಿಷಯ ಹೇಳಿದ್ರೆ ಅವನೇ ಏನಾದ್ರು ತರದಿದ್ರೆ ನಾನು ಬರ್ಬೇಕಾದ್ರೆ ತಗೊಂಡ್ಬರ್ತೀನಿ ಬಿಡಿ ಸರ್ ಅನ್ನೋದು. ಅಷ್ಟು ಸಪೋರ್ಟ್ ಅನ್ನ ಮಾಡಿ ಈ 2 ಡೇಸ್ ನ್ಯಾಷನಲ್ ಸೆಮಿನಾರ್ ಅನ್ನ ಯಶಸ್ವಿ ಕಂಡುಕೊಂಡ್ರು. ಮತ್ತೆ ನಮ್ಮ ದಯಸಾಲಿ ಸರ್ ಅವರು ಸಹ ಅವರ ಡೇಟ್ ಅನ್ನ ತೆಗೆದುಕೊಂಡು ಅವರು ನಿಗದಿತ ಕಾಲಾವಧಿಗೆ ನಮಗೆ ಇಲ್ಲಿ ಆಗಮಿಸಿ ನಮ್ಮ ಈ ಸೆಮಿನಾರ್ ಅನ್ನು ಯಶಸ್ವೀಕರಣಕ್ಕೆ ಮೂಲ ಕಾರಣಕರ್ತರಾಗಿ ದಯಸಾಲಿ ಸರ್ ಅವರು ಸಹ ಉತ್ಪೂರ್ವಕವಾದಂತ ಧನ್ಯವಾದಗಳು. ಹಾಗೆ ಇವತ್ತು ಪೇಪರ್ ಅಲ್ಲಿ ನೋಡಿರ್ಬೋದು ನೀವು, ಚಿಕ್ಕಮಗಳೂರಿನ ಎಲ್ಲ ಪತ್ರಿಕೆಗಳಲ್ಲೂ ಸಹ ನಮ್ಮ ರಾಷ್ಟ್ರೀಯ ವಿಚಾರ ಸಂಕಿರಣ ಪಬ್ಲಿಷ್ ಮಾಡಿದೆ. ಎಲ್ಲ ಪೇಪರ್ಗಳಲ್ಲೂ ಸಹ ಬಂದಿದೆ. ಅಂದ್ರೆ ಎಷ್ಟು ಲೋಕಲ್ ಪೇಪರ್ ಇದಾವೋ ಅಥವಾ ನ್ಯಾಷನಲ್ ಪೇಪರ್ ಇದಾವೋ ಎಲ್ಲ ಪೇಪರ್ಗಳಲ್ಲೂ ಸಹ ನಮ್ಮ ನ್ಯೂಸ್ ಏನಾಗಿದೆ ಹೊರಗಡೆ ಬಂದಿದೆ. ಅದನ್ನ ರಾಜ್ಯಕ್ಕೆ ಪ್ರಚಾರ ಮಾಡಿದಂಥವರು, ಆ ಪೇಪರ್ ಅಲ್ಲಿ ಪ್ರಚಾರ ಮಾಡಿದಂತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಉತ್ಪೂರ್ವಕವಾದಂತ ಧನ್ಯವಾದಗಳು. ಹಾಗೆ ಈ ರಿಸೋರ್ಸ್ ಪರ್ಸನ್ ಬಂದಂತ ಜಗದೀಶ್ ಸರ್ ಅವರಿಗೂ ಹಾಗೂ ನಮ್ಮ ಮೇಕನ ಗದ್ದೆ ಅವರಿಗೂ ಸಹ ನಾವು ಉತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತೆ ಈಗ ಎರಡನೇದು ನಮ್ಮ IPSC ಕೋಆರ್ಡಿನೇಟರ್ ಆದಂತ ಗೋವರ್ಧನ್ ರಾಥ್ಲಾವ್. ಯಾಕಂದ್ರೆ ಆಕ್ಚುಲಿ ಗೋವರ್ಧನ್ ರಾಥ್ಲಾವ್ ಅವರ ಜೊತೆ ನಾನು ಡಿಸ್ಕಸ್ ಮಾಡಬೇಕು, ಈಗ ಸೆಮಿನಾರ್ ಮಾಡಬೇಕು ಅಂತ ಇದ್ದೀನಿ, ಏನ್ ಮಾಡೋದು ಅಂತ. ನಾನು ಬೇಡ ಬಿಡು, ಮತ್ತೆ ಯಾಕೆ ಸೆಮಿನಾರ್ ಮಾಡೋಣ, ಇನ್ನೇನು ಒಂದು ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗ್ತೀನಿ, ಮತ್ತೆ ಯಾಕೆ ಈ ರಿಸ್ಕ್ ತಗೊಳಕೋಣ ಅಂತ ಹೇಳಿ ಸುಮ್ಮನಾದ ಲೆವೆಲ್ ಅಲ್ಲಿ ಇದ್ದೆ ನಾನು. ಮತ್ತೆ ಅವ್ರು ಯಾಕೆ ಗೋವಿಂದನ ಟ್ರೈ ಮಾಡೋ ಟ್ರಾನ್ಸ್ಫರ್ ಆಗ್ತಿದೆಯಲ್ಲ, ಮತ್ತೆ ಇನ್ಯಾಕೆ ಟ್ರೈ ಮಾಡುವಂತ ಇಲ್ಲಿ ಬಿಡು ಅಂತ ಏನ್ ಮಾಡಿದೆ, ನಾನು ಸ್ಟೇಟ್ ಲೆವೆಲ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಫಸ್ಟ್ ಸ್ಟೇಟ್ ಲೆವೆಲ್ ಮಾಡೋಣ, ಯಾಕೆ ಬೇಡ. ಆಮೇಲೆ ಗೋವರ್ಧನ್ ರಾಥ್ ಅವರು ಇಲ್ಲ ಬೇಡ, ಇದು ಹೆಂಗೂ ಮಾಡೋದೇ ಮಾಡ್ತಾ ಇದ್ದೀವಿ, ಒಂದು ಹೆಜ್ಜೆ ಮುಂದೆ ಹೋಗೋಣ, ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಮಾಡೋಣ ಅಂತ ಅವರು ನಮಗೆ ಸಲಹೆ ಮತ್ತು ಸೂಚನೆಗಳನ್ನ ನೀಡಿದರು. ಮತ್ತೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಬೆನ್ನೆಲುಬಾಗಿ ಅವರು ನಿಂತರು. ಪ್ರತಿಯೊಂದು ಹಂತದಲ್ಲೂ ಸಹ ಈ ರೀತಿ ಮಾಡಬೇಕು, ಈ ರೀತಿ ಹೋಗ್ಬೇಕಾದು, ಇದನ್ನ ಈ ರೀತಿ ಮಾಡಿದ್ರೆ ನಮ್ದು ರಾಷ್ಟ್ರೀಯ ವಿಚಾರ ಸಂಕಿರಣ ಏನಾಗುತ್ತೆ ಜನಪ್ರಿಯಗೊಳ್ಳುತ್ತೆ, ಮತ್ತೆ ಎಲ್ಲರಿಗೂ ಸಹ ಗೊತ್ತಾಗುತ್ತೆ ಅನ್ನೋ ಒಂದು ಸಲಹೆ ಮತ್ತು ಸೂಚನೆಗಳನ್ನ ನೀಡಿರು. ಹಾಗಾಗಿ ಇದು ನಮ್ಮ ಕಾಲೇಜಿನ ನ್ಯಾಕಿಗೂ ಸಹ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನುವ ಕಾರಣದಿಂದ ನಾವು ಇದನ್ನ ರಾಷ್ಟ್ರೀಯ ವಿಚಾರ ಸಂಕಿರಣವಾಗಿ ಪರಿವರ್ತಿಸಿಕೊಂಡು, ಹಾಗಾಗಿ ನಮಗೆ ಸಂಪೂರ್ಣ ಸಹಕಾರ ನೀಡಿದಂತ ಗೋವರ್ಧನ್ ರಾಥ್ಲಾವ್ ಅವರು ಸಹ. ಹಾಗೆ ಈ ಸ್ಟೇಜ್ ಅನ್ನ ಆಧುನೀಕರಣಗೊಳಿಸಿದಂಥವ್ರು ನಮ್ಮ ಕಿಶನ್ ಅವರು. ನಾವು ಅವರನ್ನ ಕೇಳ್ಕೊಂಡಾಗ ಅವರು ಪಾಪ ಎಷ್ಟು ಸಾರಿ ಫೋನ್ ಮಾಡಿದ್ರು ನಮ್ಮ ಟಾರ್ಚರ್ ತಡೆಯಕ್ ಆಗ್ದಲೆ ಅವ್ರಿಗೆ ಎಷ್ಟು ಕೇಳಿದ್ರು ಸಹ ಇಲ್ಲ ಸರ್ ನಾನು ಮಾಡ್ಕೊಡ್ತೀನಿ, ಇನ್ ಟೈಮಿಗೆ ಮಾಡ್ಕೊಡ್ತೀನಿ. ಅವ್ರು ಎಷ್ಟು ಸಾರಿ ಫೋನ್ ಮಾಡಿದ್ರು ಕಿಶನ್ ಅವ್ರಿಗೆ, ಸರಿ ಮಾಡಪ್ಪ ಅಂದ್ರೆ ಒಳ್ಳೆ ನ್ಯಾಷನಲ್ ಸೆಮಿನಾರ್ ತರನೇ ಕಾಣ್ತಾ ಇದೆ. ಆ ರೀತಿ ಈ ಏನು ಸಭಾಂಗಣವನ್ನ ಶೃಂಗಾರಗೊಳಿಸಿದಂತ ನಮ್ಮ ಶಾಮಿಯಾನವರಾದಂತ ಕಿಶನ್ ಅವರಿಗೂ ಸಹ ಪೂರಕವಾದಂತ ಧನ್ಯವಾದ. ಹಾಗೆ ನಮಗೆ 2 ದಿವಸಗಳ ಕಾಲ ಭೋಜನೆ ವ್ಯವಸ್ಥೆಯನ್ನ ಮಾಡಿದಂಥವ್ರು. ಭೋಜನೆ ವ್ಯವಸ್ಥೆ ಅಂದ್ರೆ ಅಪರ್ಣಾ ಕ್ಯಾಟರಿಂಗ್ಸ್
ಸದಸ್ಯರು ನಮಗೆ ಬಹಳಷ್ಟು ಸಹಕಾರ ಬೆಂಬಲವನ್ನು ನೀಡಿದ್ದಾರೆ. ಅದರಲ್ಲೂ ಸಹ ಇಬ್ಬರು CDC ಸದಸ್ಯರು ನಮಗೆ ಮೊಮೆಂಟ್ ಅನ್ನ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು, ಸಹಕಾರವನ್ನು ನೀಡಿದರು. ಹಾಗೆ ಜರೀನಾ ಕೌಸರ್ ಮೇಡಮ್ ಅವರು ನಾನು ಒಂದು ದಿನದ ಊಟದ ವ್ಯವಸ್ಥೆಯನ್ನು ವಹಿಸ್ಕೊಳ್ತೀನಿ ಅಂತ ಅವರು ಒಂದು ಫೋನ್ ಕಾಲ್ಗೆ ಅವರು ಒಪ್ಕೊಂಡು, ಆದರೆ ಎಲ್ಲ CDC ಸದಸ್ಯರು ಸಹ ನಮಗೆ ಯಾವುದೇ ತೊಂದರೆಯನ್ನು ಸಹ ಮಾಡಿಲ್ಲ, ಅಷ್ಟು ರೀತಿ ಸಹಕಾರವನ್ನು ನೀಡಿದರು. ಅದರಲ್ಲೂ ನಮ್ಮ ಈ ಕ್ಷೇತ್ರದ MLA ಆದಂತಹ HD ತಮ್ಮಯ್ಯ ಸರ್ ಅವರು ಸಹ ಎಷ್ಟು 2-3 ಸಾರಿ ನಾವು ಭೇಟಿ ಆದಾಗ ಸಂದರ್ಭ ಅವರಿಗೆ ಚಿಕ್ಕಮಗಳೂರು ಅಂದ್ರೆ ಬಹಳ ಆಸೆ. ಚಿಕ್ಕಮಗಳೂರು ಕ್ಷೇತ್ರ ಅಂತ ಅಷ್ಟೇ ಅವ್ರ ಮುಖದಲ್ಲಿ ಮುಖ ಅರಳುತ್ತೆ, ಅಷ್ಟು ಅವರಿಗೆ ಒಲವಿದೆ ಚಿಕ್ಕಮಗಳೂರು ಬಗ್ಗೆ. ಅವರು ಮಾಡಿ ಅಂದ್ರು. ಮತ್ತೆ ಈಗ ನಮ್ಮ ಆ ಸೆಮಿನಾರ್ ಉದ್ಘಾಟನೆಯನ್ನು ಸಹ ಅವ್ರನ್ನ ಮಾಡಿದ್ರು. ಹಾಗಾಗಿ ಅವರಿಗೂ ಸಹ ನಾವು ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಯಾರು ಸಹಕಾರ ನೀಡಿದರು, ಇಲ್ಲಿ ಮುಖ್ಯವಾಗಿ ನಾವು ನಮಗೆ ಬ್ಯಾಗಿನ ವ್ಯವಸ್ಥೆ ಮಾಡಿದಂಥವರು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ನಾವು ಒಂದು 2-3 ಸಾರಿ SBI ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಯಾಕೆ ಮಾಡ್ತಾ ಇದ್ದೀರಾ ಈ ಸೆಮಿನಾರ್, ಇದರಿಂದ ಏನು ಯೂಸ್ ಆಗುತ್ತೆ, ನಾವು ಬ್ಯಾಗ್ ಕೊಡೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ನೀವು ಬ್ಯಾಗ್ ಕೊಡ್ತಾರೆ, ಇವೆಲ್ಲ ಪ್ರಶ್ನೆಗಳು ಬಂದು ಆಗ ನಾವು ಅವ್ರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು, ಸರ್ ಇದು ರಾಷ್ಟ್ರೀಯ ವಿಚಾರ ಸಂಕಿರಣ, ನಮಗೆ ಬಹಳಷ್ಟು ಡೆಲಿಗೇಟ್ಸ್ ಬರ್ತಾರೆ, ಚಿಕ್ಕಮಗಳೂರಿನ ಬಗ್ಗೆ ನಮಗೆ ಚಿಕ್ಕಮಗಳೂರಿನ ಬೇರೆ ಬೇರೆ ವಿಚಾರಗಳು ಅಲ್ಲಿಯ ಬೋಧಕರಿಗೆ ಅಥವಾ ಜನತೆಗೆ ನಮಗೆ ಗೊತ್ತಾಗುತ್ತೆ, ಚಿಕ್ಕಮಗಳೂರಿನ ಬಗ್ಗೆ ಹೊಸ ವಿಚಾರಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಎಂಬ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಅಂತಿಮ ಕಾಲಘಟ್ಟದಲ್ಲಿ ಇನ್ನೇನು ಸೆಮಿನಾರ್ 2 days ಇತ್ತು, ಆ ಅಂತಿಮ ಕಾಲಘಟ್ಟದಲ್ಲಿ ನಮಗೆ ಅವರು ಬ್ಯಾಗ್ ಕೊಡ್ಲಿಕ್ಕೆ ಹೋಗ್ತು. ಅತ್ಯಂತ ಸುಂದರವಾದಂತ ಬ್ಯಾಗಿನ ವ್ಯವಸ್ಥೆಯನ್ನು ಸಹ ಅವರು ಮಾಡಿಕೊಟ್ರು. ಹಾಗೂ SBI ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆ SBI ಮ್ಯಾನೇಜರ್ಗಳಿಗೂ ಉತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೆ ಬಹುಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ಕೊರತೆ ನಮಗೆ ಕಾಣ್ತಾ ಇದೆ. ಯಾಕಂದ್ರೆ 2 ದಿನಗಳ ವಿಚಾರ ಸಂಕಿರಣಗಳಲ್ಲಿ, ಇತ್ತೀಚಿನ ವಿಚಾರ ಸಂಕಿರಣಗಳಲ್ಲಿ ನಮಗೆ ಬೋಧಕರ ಬರುವಿಕೆಯ ಕೊರತೆ ಕಾಣ್ತಾ ಇದೆ. ಆಕ್ಚುಲಿ ನಮಗೆ 35 ರಿಸರ್ಚ್ ಪೇಪರ್ ಬಂದಿದ್ದಾವೆ. ಆ ರಿಸರ್ಚ್ ಪೇಪರ್ಗಳನ್ನು ನಾವು ISS ಅಲ್ಲಿ ನಾವು ಪ್ರೊಸೀಡಿಂಗ್ ಅನ್ನು ಸಹ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇದ್ದಿದ್ದು ಇನಾಗ್ರೇಷನ್ ದಿವಸದಲ್ಲಿ ಅದನ್ನ ಪ್ರೊಸೀಡಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆದರೆ ಅದು ಕಾಲ ಮೀರಿ ಹೋಗಿದ್ದ ಕಾರಣದಿಂದ ಇನ್ನು 15 ದಿವಸದೊಳಗೆ ಆ ಪ್ರೊಸೀಡಿಂಗ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಸುಮಾರು 100 ಹೆಚ್ಚು ಪ್ರಾಧ್ಯಾಪಕ ವರ್ಗದವರು ನಮಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದಾರೆ. ಈ ಒಂದು 100ಕ್ಕಿಂತ ಹೆಚ್ಚು ಪ್ರಾಧ್ಯಾಪಕ ಮಿತ್ರರು ಈ ಸೆಮಿನಾರಿನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಉತ್ಪೂರ್ವಕವಾದಂತ ಅವರು ನಮಗೆ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ್ದಾರೆ. ಈ ಸೆಮಿನಾರ್ ಯಶಸ್ವಿ ಆಗಲಿಕ್ಕೆ ಅವರು ಸಹ ಮೂಲ ಕಾರಣಕರ್ತರು. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಿದಂತ ಎಲ್ಲ ವರ್ಗದವರಿಗೂ ಸಹ, ಎಲ್ಲ ಬೋಧಕ ಮಿತ್ರರಿಗೂ ಸಹ ನಾನು ಉತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಸೆಮಿನಾರಿಗೆ ಮತ್ತೆ ಮಲ್ನಾಡ್ ಟಿವಿನವರು ಪವನ್ ಅವರು ನಮಗೆ ಪ್ರತಿ 3 ದಿವಸದಿಂದ ನನಗೆ ಫೋನ್ ಮಾಡಿ, ಸರ್ ನಿಮ್ಮ ನ್ಯಾಷನಲ್ ಸೆಮಿನಾರ್ ನಾನು ವಿಡಿಯೋ ಕವರೇಜ್ ಮಾಡ್ತೀನಿ ಸರ್, ಯಾಕಂದ್ರೆ ಸ್ಟೂಡೆಂಟ್ ಆಗಿರೋದ್ರಿಂದ ವಿಡಿಯೋ ಕವರೇಜ್ ಮಾಡ್ತೀನಿ ಸರ್, ಅದಕ್ಕೆ ಬಾರಪ್ಪ ಆಗಿ ಮಾಡ್ಕೊಡಪ್ಪ ಅಂತ 2 ದಿವಸದ ವಿಡಿಯೋ ಕವರ್ ಅನ್ನು ನಾವು ಮಾಡಿಕೊಟ್ರು. ಕೆಲವೊಂದು ಉಮೇಶ್ ಪತ್ರಕರ್ತ ಮಿತ್ರ ಉಮೇಶ್ ಅವರು ಪ್ರೆಸ್ ಕ್ಲಬ್ ಮಾಡಿ ಸರ್ ಅಂತ ಬಹಳ ಸಲಹೆ ಕೊಟ್ಟರು. ಹಾಗೂ ಪ್ರೆಸ್ ಕ್ಲಬ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ರು. ಹಾಗಾಗಿ ಇವರೆಲ್ಲ ಪವನ್ ಅವರಿಗೂ ಹಾಗೂ ಎಲ್ಲ ಪತ್ರಿಕೋದ್ಯಮ ಮಿತ್ರದವರಿಗೂ, ನಮ್ಮ ಇಡೀ ನ್ಯಾಷನಲ್ ಸೆಮಿನಾರ್ ಅಂತ ಪತ್ರಿಕೆಯಲ್ಲಿ ಬರುವಂತೆ ಮಾಡಿದಂತೆ ಎಲ್ಲ ವರ್ಗದವರಿಗೂ ಸಹ ನಾನು ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ರಾಷ್ಟ್ರೀಯ ವಿಚಾರ ಸಂಘಕ್ಕೆ ನನ್ನಷ್ಟೇ ಹೆಚ್ಚು ಶ್ರಮ ಪಟ್ಟಂತವರು ನಮ್ಮ ಇಂಗ್ಲಿಷ್ ವಿಭಾಗದ ಮಹೇಶ್ರವರು. ನಾನು ಎಷ್ಟು ಶ್ರಮವನ್ನ ಪಟ್ಟೆ ಅಷ್ಟೇ ಶ್ರಮವನ್ನ ಮಹೇಶ್ ಅವರು ಪಟ್ಟಿದ್ದಾರೆ. ಅಂದ್ರೆ ಪ್ರತಿ ಹಂತದಲ್ಲೂ ನನ್ನ ಜೊತೆ ಇದ್ದಂತವರು ಮಹೇಶ್ ಅವರು. ಹಾಗಾಗಿ ಮಹೇಶ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್, ಈ ಒಂದು ವೋಟ್ ಆಫ್ ಥ್ಯಾಂಕ್ಸಿನ ಒಂದು ಏನು ಸನ್ನಿವೇಶವನ್ನು ನೋಡಿದಾಗ ಗೊತ್ತಾಗುತ್ತೆ ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತೇಳಿ. ಸೊ 2 ದಿನದಲ್ಲಿ ಎಷ್ಟು ಜನ ಯಾರ MLA ಅವರಿಂದ ಹಿಡಿದು ಸೊ ಇಲ್ಲಿ ಇವತ್ತಿನ ದಿನದ ತನಕ ಯಾರೆಲ್ಲ ಈ ಒಂದು ವಿಚಾರ ಸಂಕಿರಣದಲ್ಲಿ ಅವರ ಜೊತೆಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು ಅವರೆಲ್ಲರನ್ನೂ ಅವರು ಸ್ಮರಿಸ್ಕೊಂಡಿದ್ದಾರೆ. ಸೊ 3 ಜನಗಳನ್ನು ಬಿಟ್ಟರು ಅಷ್ಟೇ ನಾನು ಎಣಿಸ್ಕೊತಾ ಇದ್ದೆ. ಒಂದು ಲಾಡ್ಜಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ತವರು, ಮತ್ತೆ ನಮ್ಮ ಮೂಮೆಂಟ್ ಏನಾದರೂ ಒಂದು ಕೊಟ್ಟಿದ್ದಾರೆ. ಸೊ ಅವರು ಮತ್ತೆ ಇನ್ನೊಂದಷ್ಟು ಇದನ್ನ ಬಿಟ್ಟಿದ್ದಾರೆ. ಬಿಟ್ಟರೆ ಇನ್ನೆಲ್ಲರನ್ನು ನೆನೆಸ್ಕೊಂಡಿದ್ದಾರೆ. ಒಂದು
ವ್ಯಕ್ತಿತ್ವದ ತೋರಿಸಿದ್ರೆ ಎಷ್ಟು ಒಂದು ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿ ಅವರಿಗೆ ಒಂದು ಧನ್ಯವಾದವನ್ನು ತಿಳಿಸ್ತೇನೆ. ಸೊ ಇದೀಗ ರಾಷ್ಟ್ರಗೀತೆ, ಸೊ ಎಲ್ಲರೂ ಎದ್ದು ನಿಂತು ನಮ್ಮ ಒಂದು ರಾಷ್ಟ್ರಗೀತೆಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿದೆ.